ஹalleluya Hallelujah. ஹalleluya Hallelujah. இந்த காலை வேளையிலே இயேசுவின் நாமத்திலே உங்கள் அனைவரும் வாழ்த்துகிறேன். ಈ ಒಂದು ಬೆಳಗಿನ ಸಮಯದಲ್ಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲರನ್ನೂ ನಾನು ಆಹ್ವಾನಿಸುವಂತವನಾಗಿದ್ದೇನೆ. உங்களெல்லாம் பார்க்கிறது மகிழ்ச்சி. ನಿಮ್ಮನ್ನು ನೋಡುವಂತದ್ದೇ ಒಂದು ಸಂತೋಷವಾಗಿದೆ. I hope you all are happy in Jesus. ಯೇಸುವಿನಲ್ಲಿ ನೀವೆಲ್ಲರೂ ಸಂತೋಷವಾಗಿದ್ದೀರಾ ಎಂದು ನಾನು ಭಾವಿಸುತ್ತೇನೆ. ஏற்கனவே 7:45 மணி ஆயிடுச்சு. ಈಗಾಗಲೇ ಸಮಯ 7:45 ಆಗಿದೆ. 8:30 மணிக்குள்ள முடிச்சிடணும். 8 ಗಂಟೆ ಒಳಗಡೆ So we ಮುಗಿಸಬೇಕು. will just pray and go straight into the word of God. ನಾವು ಪ್ರಾರ್ಥಿಸಿ ದೇವರ ವಾಕ್ಯಕ್ಕೆ ನಾವು ಹಾದು ಹೋಗೋಣ. Father, we pray in the name of Jesus that you will speak to us, Lord. Send your word and bless everyone who hears. Holy Spirit, anoint us. Anoint your word. People will be blessed, stirred and challenged. And let your name be glorified, Lord. In Jesus' name we pray. Amen. Amen. ಆಮೆನ್. Hallelujah. Hallelujah. சந்தோஷமா இருக்கிறீங்களா? ಸಂತೋಷವಾಗಿದ್ದೀರಾ? Amen. ಆಮೆನ್. Turn your Bibles to the book of Ecclesiastes. ಪ್ರಲಾಪಗಳಿಗೆ ನಮ್ಮ ಪ್ರಸಂಗಿಗೆ ನಮ್ಮ ಸತ್ಯವನ್ನು ನಾವು ತಿರುಗಿಸಿಕೊಳ್ಳೋಣ. Book of Ecclesiastes chapter 12. ಪ್ರಸಂಗಿ 12ನೇ ಅಧ್ಯಾಯ verse 1, 2 and 3. 1ರಿಂದ 3ನೇ ವಾಕ್ಯದವರೆಗೂ. ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರೊಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ಆ ಕಷ್ಟದ ದಿನಗಳಲ್ಲಿ ಸೂರ್ಯನು, ಬೆಳಕು, ಚಂದ್ರನು, ನಕ್ಷತ್ರಗಳು ಮೊಬ್ಬಾಗುವವು. ಮಳೆಯಾದ ಮೇಲೆಯೂ ಮೋಡಗಳು ಮತ್ತೆ ಬರುವವು. ಅದೇ ಕಾಲದಲ್ಲಿ ಮನೆಗಾವಲಿನವರು ನಡುಗುವರು, ಬಲಿಷ್ಠರು ಬೊಗ್ಗುವರು, ಅರೆಯುವವರು ಕೊಂಚವಾದದರಿಂದ ಕೆಲಸವನ್ನು ನಿಲ್ಲಿಸಿ ಬಿಡುವರು. ಕಿಟಕಿಗಳಿಂದ ನೋಡುವವರು ಮಂಕಾಗುವರು, ಬೀದಿಯಲ್ಲಿ ಬಾಗಿಲುಗಳು ಮುಚ್ಚಿರುವವು. Today the message especially for the young people. ಈ ಒಂದು ದಿನದ ದೇವರ ಸಂದೇಶವು ಮುಖ್ಯವಾಗಿ ಯೌವನಸ್ಥರಿಗಾಗಿಯೇ ಬರುತ್ತಿದೆ. Allah ವಾಲಿಬರ್ಗ, I request you all to listen to the word of God attentively. ಎಲ್ಲ ಯೌವನಸ್ಥರು ನೀವು ಸಂಕ್ಷಿಪ್ತವಾಗಿ, ಅದು ಮಾತ್ರವಲ್ಲ ಕಿವಿಗೊಟ್ಟು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳಬೇಕಾಗಿ At the same ಕೇಳಿಕೊಳ್ಳುತ್ತೇನೆ. time the word of God is for everyone. ಅದು ಮಾತ್ರ ಅಲ್ಲದೆ ಈ ಒಂದು ದೇವರ ವಾಕ್ಯವು ಎಲ್ಲರಿಗಾಗಿಯೂ ಸಹ ಬರುತ್ತಿದೆ. The title of my message is Remember your Creator in the days of your youth. ಈ ಒಂದು ದಿನದ ದೇವರ ಸಂದೇಶದ ಶೀರ್ಷಿಕೆಯು ನಿನ್ನ ಯೌವನ ಕಾಲದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. நான் டைம் இல்லை, ஜல்தி நான் சொல்லிட்டு ஜஸ்ட் டச் பண்ணிட்டு நான் போயிடுவேன். அதனால listen to carefully, listen to the word carefully. ನೀವು ಕಿವಿಗೊಟ್ಟು ದೇವರ ವಾಕ್ಯಕ್ಕೆ ಕಿವಿಗೊಟ್ಟು ಕೇಳಿರಿ. Remember their creators in the days of your youth. ನಿಮ್ಮ ಸೃಷ್ಟಿಕರ್ತನನ್ನು ಯೌವನ ದಿವಸಗಳಲ್ಲಿ ನೀವು ಆತನನ್ನು ಮರೆಯದೆ ನೆನೆಸಿಕೊಳ್ಳಿರಿ. That's what the Bible says. ಅದೇ ದೇವರ ವಾಕ್ಯ ಹೇಳುತ್ತದೆ. Remember now the creator in the days of your youth before the difficulty days comes and the years will draw near. நீங்க படிச்சீங்க, we heard this in Kannada. ನಾವು ಈಗಾಗಲೇ ನಾವು ಓದಿದ್ದೇವೆ, ನೀವು ಅದನ್ನು ಮತ್ತೆ ಹಿಂತಿರುಗಿ ಓದಿರಿ ಎಂದು ನಾವು ಕೇಳಿಕೊಳ್ಳುತ್ತೇವೆ. I request every young people that you listen and apply it in your life. ನಾನು ಕೇಳಿಕೊಳ್ಳುತ್ತೇನೆ, ಯೌವನಸ್ಥರು ಈ ವಾಕ್ಯವನ್ನು ಕೇಳಿಸಿ ನಿಮ್ಮ ಜೀವನದಲ್ಲಿ ಇದನ್ನು ಅಳವಡಿಸಿಕೊಳ್ಳಿರಿ ಎಂದು ನಾನು ಕೇಳಿಕೊಳ್ಳುತ್ತೇನೆ. These are the days God wants young people. ಈ ಒಂದು ದಿವಸಗಳು ದೇವರು ಯೌವನಸ್ಥರನ್ನು ಹುಡುಕುತ್ತಿದ್ದಾನೆ. I pray that you will give your cream of your life for the Lord Jesus Christ. ನಿಮ್ಮ ಪೂರ್ತಿಯಾದ ಜೀವನವನ್ನು ಯೇಸು ಕ್ರಿಸ್ತನಿಗಾಗಿ ನೀವು ಸಮರ್ಪಿಸಿಕೊಡುತ್ತೀರಾ ಎಂದು ನಾನು ಅಂದುಕೊಳ್ಳುತ್ತೇನೆ. Not when you come to the middle age, in the young age God wants your life. ನೀವು ಮಧ್ಯಸ್ಥಿಕೆಯ ಜೀವನದಲ್ಲಿ ಬರುವಂತ ಸಮಯದಲ್ಲಿ ದೇವರಿಗಾಗಿ ಎಂದು ನೀವು ದುಡಿಯುವುದಲ್ಲ, ನೀವು ಯೌವನ ಕಾಲದಲ್ಲಿ ಇರುವಾಗಲೇ ದೇವರಿಗೆಂದು ನಿಮ್ಮ ಜೀವನವನ್ನು ಸಮರ್ಪಿಸಿಕೊಡಬೇಕು. Give your cream of your tender life to Jesus, not when you become old. ನೀವು ಸೌಖ್ಯವಾಗಿ ಇರುವ ಸಮಯದಲ್ಲಿ ದೇವರಿಗೆಂದು ನಿಮ್ಮ ಜೀವನವನ್ನು ಸಮರ್ಪಿಸಿಕೊಡಬೇಕು. ವಯಸ್ಸಾದ ನಂತರ ನಾನು ಬಂದು ಸಮರ್ಪಿಸುತ್ತೇನೆ ಎನ್ನುವುದರಲ್ಲಿ ಅರ್ಥವಿಲ್ಲ. வேத புத்தகத்துல பாத்தீங்கன்னா நிறைய வாலிபர்கள் ஆண்டவரை எடுத்துக்கொண்டு நிறைய வாலிபர்கள் ஆண்டவருக்காக எழும்பி பயங்கரமான காரியங்களை செய்தார்கள். ನಾವು ಸತ್ಯದ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಅನೇಕ ಯೌವನಸ್ಥರನ್ನು ದೇವರು ಆತನಿಗಿಂತ ಆರಿಸಿಕೊಂಡು ದೇವರಿಗಾಗಿ ಅನೇಕ ದೊಡ್ಡ ದೊಡ್ಡ ಕಾರ್ಯಗಳನ್ನು ಅವರು ಮಾಡಿದ್ದಾರೆ. Just to mention 7 people I will just tell quickly. ಹೇಳುವುದಕ್ಕೋಸ್ಕರ ನಾನು ಬಂದು 7 ಜನರ ಕುರಿತಾಗಿ ನಾನು ಹೇಳಿ ವೇಗವಾಗಿ ಮುಗಿಸುತ್ತೇನೆ. David was a shepherd boy. He killed Goliath and he became the champion and the king of Israel. ಅಲ್ಲಿ ದಾವೀದನು ಒಬ್ಬ ಕುರುಬನಾಗಿದ್ದನು, ಆದರೆ ಅಲ್ಲಿ ಇರುವಂತ ಗೋಲಿಯಾತನನ್ನು ಸೋಲಿಸಿ ಅದರ ಮುಖಾಂತರವಾಗಿ ಆತನು ಒಂದು ರಾಜನಾಗಿ ಮಾರ್ಪಟ್ಟನು. Daniel was a young boy, was pulled from his house, took him to Babylon, and later he became the minister of Babylon. ಅಲ್ಲಿ ಬಾಬಿಲೋನ್ ದೇಶಕ್ಕೆ ಆ ಒಂದು ದಾನಿಯೇಲನನ್ನು ಯೌವನಸ್ಥನಾಗಿರುವಂತ ಸಮಯದಲ್ಲಿ ಆತನು ಎಳೆದುಕೊಂಡು ಹೋದರು. ಅದರ ಮುಖಾಂತರವಾಗಿ ಆತನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದರಿಂದ ಆತನು ಆ ಒಂದು ದೇಶಕ್ಕೆ ಪ್ರಧಾನಮಂತ್ರಿಯಾದನು. Joseph was a young man, was taken to Egypt and he became a slave. Then he was in the prison. Then he became a
great man, minister. ಅಲ್ಲಿ ಯೋಸೇಫನು ಸಹ ಅಲ್ಲಿ ನೋಡಬೇಕಾದ್ರೆ ಆತನು ಐಗುಪ್ತ ದೇಶಕ್ಕೆ ಎಳೆದುಕೊಂಡು ಹೋಗಿ ಆತನು ಅಲ್ಲಿ ಸೆರೆಯಾಳಾಗಿದ್ದನು. ಆದರೆ ಅದರ ಮುಖಾಂತರವಾಗಿ ದೇವರು ಆತನನ್ನು ಪ್ರಧಾನನಾಗಿ He ಮಾರ್ಪಡಿಸಿದನು. became next to Pharaoh. ಆ ಒಂದು ಫರೋಹನಿಗೆ ಅದ ನಂತರ ಬರುವಂತ ಒಂದು ಯಜಮಾನನಾಗಿ ಕಾಣಲ್ಪಟ್ಟನು. One more we see Jeremiah was a young guy. He said, I could not speak well. Then later we see he became a prophet, a mouthpiece of God. ಇನ್ನೊಂದು ಯೆರೆಮೀಯನನ್ನು ನೋಡಬೇಕಾದ್ರೆ ಆತನು ದೇವರ ಬಳಿ ಹೇಳುತ್ತಾನೆ, ದೇವರೇ ನನ್ನಲ್ಲಿ ಮಾತನಾಡುವುದಕ್ಕೆ ಶಕ್ತಿ ಇಲ್ಲ ಎಂದು ಹೇಳುವಂತ ಸಮಯದಲ್ಲಿ ಆದರೆ ದೇವರು ಆತನನ್ನು ಉಪಯೋಗಿಸಿ ದೇವರಿಗಾಗಿ ಎಂದು ಆತನು ಮಾತನಾಡುವುದಕ್ಕೆ ಪ್ರಾರಂಭಿಸಿದನು. The fifth thing we see, Saul was a young man. He was going chasing behind the donkey, and God picked him, anointed, and he became the first king of Israel. ಅಲ್ಲಿ ಸೌಲನನ್ನು ನೋಡಬೇಕಾದ್ರೆ ಆತನು ಕತ್ತೆಯನ್ನು ಹುಡುಕಿಕೊಂಡು ಹೋಗುತ್ತಿದ್ದನು. ಆದರೆ ದೇವರು ಆತನನ್ನು ಆರಿಸಿಕೊಂಡು ಇಸ್ರಾಯೇಲ್ ಜನಾಂಗಕ್ಕೆ ಮೊದಲನೆಯ ಅರಸನಾಗಿ ದೇವರು ಆತನನ್ನು ಅಭಿಷೇಕಿಸಿದನು. The sixth one, Joshua, at the age of 8, he became the king. ಅಲ್ಲಿ ಯೋಷಿಯನನ್ನು ನೋಡಬೇಕಾದ್ರೆ ಆತನ 8ನೇ ವಯಸ್ಸಿನಲ್ಲಿ ಆತನು ಅರಸನಾದನು. And seventh we see Shadrach, Meshach, and Abednego. When everybody bowed, they stood for God. ಇನ್ನೊಂದು ಕೊನೆಯಲ್ಲಿ ನೋಡಬೇಕಾದ್ರೆ ಶಾರ್ದಾಕ್, ಮೇಷಕ್, ಅಬೇದ್ನೆಗೋ ಎಲ್ಲರೂ ಆ ಒಂದು ಮೂರ್ತಿಗೆ ಅಡ್ಡ ಬಿದ್ದರೂ ಸಹ ಅವರು ತಲೆ ಬಗ್ಗಿಸದೆ ದೇವರಿಗಾಗಿ ಎಂದು ನಿಂತುಕೊಂಡರು. The same king who put them in the furnace, the same king, the Bible says, he promoted them in Babylon. ಯಾವ ಒಂದು ಅರಸನು ಆತನನ್ನು ಆ ಒಂದು ಬೆಂಕಿ ಒಳಗಡೆ ಹಾಕಿದನು, ಅದೇ ಅರಸನು ಅವರನ್ನು ಪ್ರಶಂಸಿಸಿ ಅವರನ್ನು ದೊಡ್ಡ ಅಂತಸ್ತಿಗೆ ಅವರನ್ನು ನೇಮಿಸಿದನು. So just ஒரு 7 வாலிபருங்கள ஒரு எக்ஸாம்பிள் பைபிள்ல காமிக்கிற அநேகருங்க நீங்க பாத்தீங்கன்னா பைபிள்ல ஆண்டவர் எழுப்பி கொண்டிருக்கிறாரு. ಬರೀ 7 ಯವನಸ್ಥರನ್ನು ಒಂದು ಉದಾಹರಣೆಯಾಗಿ ನಾನು ಕೊಡುತ್ತಿದ್ದೇನೆ. ಆದರೆ ನೀವು ಸತ್ಯದ ವಾಕ್ಯದಲ್ಲಿ ಓದಬೇಕಾದ್ರೆ ಅನೇಕ ಯವನಸ್ಥರನ್ನು ದೇವರು ಆರಿಸಿಕೊಂಡು ಅವನಿಗೆ ಎಂದು ಉಪಯೋಗಿಸಿಕೊಂಡಿದ್ದಾನೆ. Even Mary, as a teenager, she became the mother of Jesus. ಮರಿಯಳು ಕೂಡ ಆಕೆ ಯವನಸ್ಥಳಾಗಿರುವಂತ ಸಮಯದಲ್ಲಿ ಯೇಸು ಕ್ರಿಸ್ತನಿಗೆ ಆಕೆ ತಾಯಿಯಾಗಿ ಮಾಡಲ್ಪಟ್ಟಳು. Jesus also at the age of 30 he began his ministry. ಯೇಸು ಕ್ರಿಸ್ತನು ಸಹ ಆತನು ಯೌವನ ವಯಸ್ಸಿನಲ್ಲಿ ಇರಬೇಕಾದ್ರೆ 30 ವಯಸ್ಸಿನಲ್ಲಿ ಆತನು ದೇವರ ಸೇವೆಯನ್ನು ಪ್ರಾರಂಭಿಸಿದನು. Before I meditate on the chapter 12 of Ecclesiastes, ನಾನು ಪ್ರಸಂಗಿ 12ನೇ ಅಧ್ಯಾಯಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ let's read the previous chapter. 11ನೇ ಅಧ್ಯಾಯವನ್ನು ನಾವು ಓದೋಣ. Verse 9 and 10. 9ನೇ ವಾಕ್ಯ ಮತ್ತೆ 10ನೇ ವಾಕ್ಯ. ಯವನಸ್ಥನೇ, ಪ್ರಾಯದಲ್ಲಿ ಆನಂದಿಸು, ಯೌವನದ ದಿನಗಳಲ್ಲಿ ಹೃದಯವು ನಿನ್ನನ್ನು ಹರ್ಷಗೊಳಿಸಲಿ, ಮನಸ್ಸಿಗೆ ತಕ್ಕಂತೆಯೂ ಕಣ್ಣಿಗೆ ಸರಿ ಬೀಳುವ ಹಾಗೆಯೂ ನಡೆದುಕೋ. ಆದರೆ ಈ ಎಲ್ಲಾ ವಿಷಯಗಳಲ್ಲಿಯೂ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡುವೆನೆಂದು ತಿಳಿದಿರು. ನಿನ್ನ ಹೃದಯದಿಂದ ಕರಕರೆಯನ್ನು, ದೇಹದಿಂದ ಶ್ರಮೆಯನ್ನು ತೊಲಗಿಸು. ಬಾಲ್ಯವು ಪ್ರಾಯವು ವ್ಯರ್ಥವಷ್ಟೇ. Here in this Bible it gives a subtitle, Seek God in Early Life. ಇಲ್ಲಿ ಸತ್ಯದ ವಾಕ್ಯದಲ್ಲಿ ಒಂದು 12ನೇ ಅಧ್ಯಾಯಕ್ಕೆ ಮುಂಚಿತವಾಗಿ 11ನೇ ಅಧ್ಯಾಯದಲ್ಲಿ ದೇವರು ಸ್ಪಷ್ಟವಾಗಿ ಅಲ್ಲಿ ಬರೆದಿದ್ದಾನೆ, ನೀನು ಯೌವನ ವಯಸ್ಸಿನಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಹುಡುಕು. Oh young man, rejoice in your youth. ಯೌವನಸ್ಥನೇ, ನಿನ್ನ ಪ್ರಾಯದಲ್ಲಿ ಆನಂದಿಸು. Be cheerful in the days of your youth. ಯೌವನದ ದಿನಗಳಲ್ಲಿ ಹೃದಯವು ನಿನ್ನನ್ನು ಹರ್ಷಗೊಳಿಸಲಿ. Walk in the ways however your heart wants to do. ಮನಸ್ಸಿಗೆ ತಕ್ಕಂತೆ ಕಣ್ಣಿಗೆ ಸರಿ ಬೀಳುವಂತೆ ನೀನು ನಡೆದುಕೋ. But know that all these things God will bring you into judgment one day. ಆದರೆ ಎಲ್ಲಾ ವಿಷಯಗಳಲ್ಲಿಯೂ ದೇವರು ನಿನ್ನ ನ್ಯಾಯ ವಿಚಾರಣೆಗೆ ಗುರಿ ಮಾಡುತ್ತಾನೆ ಎಂದು ನೀನು ತಿಳಿದುಕೋ. Therefore put away all your evil things, which is vanity in what you do in your youth. ನಿನ್ನ ಹೃದಯದಿಂದ ಕರೆಗಳನ್ನು ಎಲ್ಲವನ್ನು ಈ ಒಂದು ಯೌವನ ದಿನಗಳಲ್ಲಿ ನೀನು ಅದನ್ನು ವ್ಯರ್ಥವೆಂದು ಎಣಿಸು. Bible warns us and tells, young man, you want to enjoy, you want to do everything, you want to see everything, all the evil things, you do whatever you want. But remember, Bible says also, God will bring you into judgment whatever you do one day. ಯೌವನಸ್ಥನೇ, ಈ ಒಂದು ಸತ್ಯವಾದ ವಾಕ್ಯವು ನಿನ್ನನ್ನು ಎಚ್ಚರಿಕೆ ಪಡಿಸುತ್ತಿದೆ. ಯಾಕೆಂದ್ರೆ ನೀನು ಯೌವನ ಕಾಲದಲ್ಲಿ ನಿನಗೆ ಇಷ್ಟ ಬಂದ ರೀತಿಯಲ್ಲಿ ನಿನ್ನ ಕಣ್ಣಿಗೆ ಆನಂದ ತರುವ ರೀತಿಯಲ್ಲಿ ಎಲ್ಲವನ್ನು ಮಾಡು. ಆದರೆ ದೇವರು ಒಂದನ್ನು ಹೇಳುತ್ತಿದ್ದಾನೆ, ನಿನ್ನ ನ್ಯಾಯ ವಿಚಾರಣೆಗೆ ಗುರಿ ಮಾಡಿ ಎಲ್ಲದಕ್ಕೂ ಲೆಕ್ಕ ಕೇಳುವಂತವನಾಗಿದ್ದಾನೆ. Now let's come back to Ecclesiastes chapter 12. ನಂತರ 12ನೇ ಅಧ್ಯಾಯಕ್ಕೆ ನಾವು ಬರೋಣ. Remember now the Creator in the days of your youth. ಅದರ 1ನೇ ವಾಕ್ಯದಲ್ಲಿ ನೋಡಬೇಕಾದ್ರೆ ಅಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ, ಯೌವನಸ್ಥನೇ, ನಿನ್ನ ಯೌವನ ಪ್ರಾಯದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. First thing we see, the word of God says remember. ಮೊಟ್ಟ ಮೊದಲದಾಗಿ ದೇವರ ವಾಕ್ಯವು ಹೇಳುತ್ತದೆ, ನೀನು ಸ್ಮರಿಸು. But remember who? ಯಾರನ್ನು ನೀವು ಸ್ಮರಿಸಬೇಕು? The first thing it says, remember your creator God. ಮೊಟ್ಟ ಮೊದಲದಾಗಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸಬೇಕೆಂದು ಬರೆಯಲ್ಪಟ್ಟಿದೆ. Young people,
in ಯೌವನಸ್ಥರೇ, this young age, ಈ ಒಂದು ಯೌವನ ಪ್ರಾಯದಲ್ಲಿ you got to remember. ನೀವು ಒಂದನ್ನು ನೀವು ತಿಳಿದುಕೊಳ್ಳಬೇಕು. Remember who? ಯಾರನ್ನು ನೀವು ಸ್ಮರಿಸಬೇಕು? Your creator God. ನಿಮ್ಮ ದೇವರಾಗಿರುವಂತ ಯೆಹೋವನನ್ನೇ ಸ್ಮರಿಸಬೇಕು. Not your friends. ನಿಮ್ಮ ಸ್ನೇಹಿತರಲ್ಲ. Not some boyfriend or girlfriend. ಇಲ್ಲವಾದ್ರೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಲ್ಲ. Not some sports star. ಇಲ್ಲವಾದ್ರೆ ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ಸ್ಟಾರ್ಸ್ ಅಲ್ಲ. Not some cinema actor. ಇಲ್ಲವಾದ್ರೆ ಸಿನಿಮಾದಲ್ಲಿ ನಾಟಕ ಮಾಡುವಂತವರಲ್ಲ. In your young age, remember your creator God. ಯೌವನ ಕಾಲದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. And second thing, ಎರಡನೆಯದಾಗಿ the word of God says to remember. ಎರಡನೇದಾಗಿ ದೇವರ ವಾಕ್ಯ ಹೇಳುತ್ತದೆ ನೀನು ಸ್ಮರಿಸಬೇಕು. But remember when? ಯಾವಾಗ ನೀನು ಆತನನ್ನು ತಿಳಿದುಕೊಳ್ಳಬೇಕು. The Bible says in the days of your youth. ವಾಕ್ಯವು ಬರೆಯಲ್ಪಟ್ಟಿದೆ ನೀನು ಯೌವನ ಪ್ರಾಯದಲ್ಲಿ ಸೃಷ್ಟಿಕರ್ತನನ್ನು ಸ್ಮರಿಸಬೇಕು. When you have to remember your God. ಯಾವಾಗ ನಿನ್ನ ದೇವರನ್ನು ನೀನು ನೆನೆಸಿಕೊಳ್ಳಬೇಕು. Bible says in the days of your youth. ವಾಕ್ಯ ಬರೆಯಲ್ಪಟ್ಟಿದೆ ನಿನ್ನ ಯೌವನ ಪ್ರಾಯದಲ್ಲಿಯೇ. Not after you finish your college. ನೀನು ಕಾಲೇಜ್ ಮುಗಿಸಿದ ನಂತರ ಅಲ್ಲ. Not after you get a job. ಇಲ್ಲವಾದ್ರೆ ಕೆಲಸ ಸಿಕ್ಕಿದ ನಂತರವಲ್ಲ. Not after you get married. ಇಲ್ಲವಾದ್ರೆ ಮದುವೆಯಾದ ನಂತರವಲ್ಲ. But in the days of your youth, remember God. ನಿಮ್ಮ ದೇವರನ್ನು ಯಾವಾಗ ನೀನು ತಿಳಿದುಕೊಳ್ಳಬೇಕು ಯೌವನ ಪ್ರಾಯದಲ್ಲಿಯೇ. Now, ಈಗ in this youth age, ಈ ಒಂದು ಯೌವನ ಪ್ರಾಯದಲ್ಲಿ you remember your God. ನಿನ್ನ ದೇವರನ್ನು ಸ್ಮರಿಸು. Third thing, the word of God says, remember. ಮೂರನೇದಾಗಿ ದೇವರ ವಾಕ್ಯ ಹೇಳುತ್ತದೆ ನೀನು ಸ್ಮರಿಸಬೇಕು. But what time we have to remember? ಯಾವ ಸಮಯದಲ್ಲಿ ಆತನನ್ನು ಆದಿಕೊಂಡು ಸ್ಮರಿಸಬೇಕು. The Bible says, ವಾಕ್ಯ ಬರೆದಿದೆ now. ಈಗ. Now. ಈಗ. The Bible says, ವಾಕ್ಯ ಹೇಳುತ್ತಿದೆ remember now your creator. ಈಗ ನಿನ್ನ ಸೃಷ್ಟಿಕರ್ತನನ್ನು ನೀನು ಸ್ಮರಿಸಬೇಕು. Bible never says remember your creator. The Bible says remember your creator now. ಸತ್ಯದ ವಾಕ್ಯವು ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು ಎಂದು ಬರೆಯಲ್ಪಟ್ಟಿಲ್ಲ, ಈಗ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸಿ ನೋಡು ಎಂದು The ಬರೆಯಲ್ಪಟ್ಟಿದೆ. fourth thing God says remember. ನಾಲ್ಕನೇದಾಗಿ ದೇವರ ವಾಕ್ಯ ಹೇಳುತ್ತದೆ ನನ್ನನ್ನು ಅರಿತುಕೋ. Remember your creator. ನಿಮ್ಮ ಸೃಷ್ಟಿಕರ್ತನನ್ನು ನೀನು ಸ್ಮರಿಸು. But why? ಯಾಕೆ? The fourth thing, ನಾಲ್ಕನೇದಾಗಿ because the Bible says, ವಾಕ್ಯ ಹೇಳುತ್ತಿದೆ because difficult days are coming. ಯಾಕಂದ್ರೆ ಕಷ್ಟದ ದಿನಗಳು ಮುಂದೆ ಬರುತ್ತಿದೆ. Everything is there in that verse. ಎಲ್ಲವೂ ಸಹ ಈ ಒಂದು ಅಧ್ಯಾಯದಲ್ಲಿ ವಾಕ್ಯಗಳಿದೆ. Remember your creator. ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. Who? ಯಾರನ್ನು? Your creator God. ನಿಮ್ಮ ದೇವರಾಗಿರುವಂತ ಯೆಹೋವನನ್ನು. Remember your creator. ನಿಮ್ಮ ಸೃಷ್ಟಿಕರ್ತನನ್ನು ಸ್ಮರಿಸು. When? ಯಾವಾಗ? In the days of your youth. ನಿನ್ನ ಯೌವನ ಪ್ರಾಯದಲ್ಲಿ. Remember your creator. ನಿಮ್ಮ ಸೃಷ್ಟಿಕರ್ತನನ್ನು ಸ್ಮರಿಸು. What time? ಯಾವ ಸಮಯದಲ್ಲಿ? Now. ಈಗ. Remember your creator. ನಿಮ್ಮ ಸೃಷ್ಟಿಕರ್ತನನ್ನು ಸ್ಮರಿಸು. Why? ಯಾಕೆ? Because difficulty days are coming. ಯಾಕಂದ್ರೆ ಕಷ್ಟದ ದಿನಗಳು ಬರುತ್ತಿದೆ. Why? ಯಾಕೆ? Because the Bible says, ವಾಕ್ಯ ಹೇಳುತ್ತಿದೆ because you will say I find no pleasure in them later. ಯಾಕಂದ್ರೆ ವಾಕ್ಯವು ಬರೆಯಲ್ಪಟ್ಟಿದೆ ಈಗ ಕಾಣಲ್ಪಡುತ್ತಿರುವಂತಹ ಆಕರ್ಷಣೆಗಳು ಭೋಗಗಳಿಗೆ ಇನ್ನು ಮುಂದೆ ನನಗೆ ಅಲ್ಲಿ ಆಕರ್ಷಣೆ ಉಂಟಾಗುವುದಿಲ್ಲ. Everything Bible is given there only. ಎಲ್ಲವೂ ಸಹ ಸತ್ಯದ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. Who? ಯಾರು? When? ಯಾವಾಗ? What time? ಯಾವ ಸಮಯದಲ್ಲಿ? Why? ಯಾಕೆ? Everything questions and it answers there. ಎಲ್ಲದಕ್ಕೂ ಪ್ರಶ್ನೆಗೆ ಉತ್ತರವು ಈ ಒಂದು ಸತ್ಯದ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. Hallelujah. 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 Whom you have to remember. ಯಾರನ್ನು ನೀವು Not ಸ್ಮರಿಸಬೇಕು. some Tom, Dick and Harry. ಇಲ್ಲವಾದರೆ ಯಾವುದೋ ಟಾಮ್ ಡಿಕನ್ ಹ್ಯಾರಿಯನ್ನು ನೀವು ಸ್ಮರಿಸಬಾರದು. Remember your creator. ನಿಮ್ಮ ಸೃಷ್ಟಿಕರ್ತನನ್ನು ಸ್ಮರಿಸಬೇಕು. When you have to remember. ಯಾವಾಗ ನೀವು ಆತನನ್ನು ಸ್ಮರಿಸಬೇಕು. As you're sitting here, now itself you have to start thinking when you are in this age young. ಈ ಒಂದು ಸಮಯದಲ್ಲಿ ಕುಳಿತಿರುವಂತ ಸಮಯದಲ್ಲಿಯೇ ನೀವು ಅರಿತುಕೊಳ್ಳಬೇಕು, ಈ ಒಂದು ಸಮಯದಲ್ಲಿಯೇ ನೀವು ಸ್ಮರಿಸುವುದಕ್ಕೆ ಪ್ರಾರಂಭಿಸಬೇಕೆಂದು. Teens and 20s, the age is very important. ಟೀನ್ಸ್ 20ನೇ ವರ್ಷ ಎನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತ ವರ್ಷ ದಿವಸಗಳಾಗಿವೆ. One wrong step in this peak of your life will ruin your whole life. ಒಂದು ತಪ್ಪಾಗಿ ನೀವು ಹೆಜ್ಜೆ ಇಡುವುದಾದರೆ ನಿಮ್ಮ ಜೀವನವನ್ನೇ ಅದು ಹಾಳು ಮಾಡಿಬಿಡುತ್ತದೆ. Now is the time. ಈಗ ಇದು ಸಮಯವಾಗಿದೆ. Because Bible says, ಯಾಕಂದ್ರೆ ಸತ್ಯದ ವಾಕ್ಯವು ಬರೆಯಲ್ಪಟ್ಟಿದೆ. because the time will come, it will become difficult for you to decide. ಯಾಕಂದ್ರೆ ಮುಂದೆ ಬರುವಂತ ಸಮಯವು ಬಹಳ ಕಷ್ಟಕರವಾಗಿದೆ. ನೀವು ಯಾವುದನ್ನು ಆರಿಸಿಕೊಳ್ಳಬೇಕೆಂದು ನೀವು ಆಲೋಚಿಸುವುದಕ್ಕೂ ಸಾಧ್ಯವಾಗುವುದಿಲ್ಲ. And the days will come, then the Bible says you will not find any pleasure in serving God, any pleasure in God. ಈ ನಂತರ ದಿನಗಳಲ್ಲಿ ಬರುವಂತ ಸಮಯದಲ್ಲಿ ದೇವರನ್ನು ಆರಾಧಿಸುವುದಾಗಲಿ, ಇಲ್ಲವಾದ್ರೆ ದೇವರ ಮೇಲೆ ನಂಬಿಕೆ ಇಡುವುದಾಗಲಿ, ಇಲ್ಲವಾದ್ರೆ ಆತನ ಸವಿದು ರುಚಿಸಿ ನೋಡುವುದರಲ್ಲಿಯೂ ನಿಮಗೆ ಮನಸ್ಸು ಬರುವುದಿಲ್ಲ ಎಂದು So ಬರೆಯಲ್ಪಟ್ಟಿದೆ. that's why the Bible says remember your creator now. ಅದಕ್ಕೆ ವಾಕ್ಯ ಬರೆಯಲ್ಪಟ್ಟಿದೆ ಈಗ ಈ ಒಂದು ಸಮಯದಲ್ಲಿಯೇ ನಿಮ್ಮ ಸೃಷ್ಟಿಕರ್ತನನ್ನು ಸ್ಮರಿಸು. Because when you grow in the later stage,
ನಂತರ ನೀವು ಬೆಳೆದು ಬರುವಂತ ಸಮಯದಲ್ಲಿ the Bible says, because the difficult days are coming. ಯಾಕಂದ್ರೆ ವಾಕ್ಯ ಬರೆಯಲ್ಪಟ್ಟಿದೆ, ನೀವು ಬೆಳೆದು ಬರುವಂತ ಸಮಯದಲ್ಲಿ ಕಷ್ಟದ ದಿನಗಳು ಬರುವಂತದ್ದಾಗಿದೆ. The next verse, ನಂತರ ಬರುವಂತ and ವಾಕ್ಯ it says, you will say, I don't find any pleasure. ನಂತರ ಹೇಳಲ್ಪಟ್ಟಿದೆ, ಯಾವುದರಲ್ಲಿಯೂ ನನಗೆ ಉತ್ಸಾಹ ಕಾಣಲ್ಪಡುತ್ತಿಲ್ಲ. So now ಈಗ your foundation should be on the Lord Jesus Christ. ನಿಮ್ಮ ಅಡಿಪಾಯ ಎನ್ನುವಂತದ್ದು ಯೇಸು ಕ್ರಿಸ್ತನ ಮೇಲೆಯೇ ಇರಬೇಕು. Now your focus should be in the Lord Jesus Christ. ಈಗ ನಿಮ್ಮ ಕಣ್ಣುಗಳು ಆಲೋಚನೆಗಳು ಯೇಸು ಕ್ರಿಸ್ತನ ಮೇಲೆ ಇರಬೇಕು. Now your love should be on the Lord Jesus ನಿಮ್ಮ Christ. ಪ್ರೀತಿ ಎನ್ನುವಂತದ್ದು ಸಹ ಯೇಸು ಕ್ರಿಸ್ತನ ಮೇಲೆ ಕಾಣಲ್ಪಡಬೇಕು. Don't get deceived by looking to all the worldly pleasures and all artificial love of boy and girl. ಲೋಕದಲ್ಲಿ ಕಾಣಲ್ಪಡುವಂತ ಆಕರ್ಷಣೆ ಆಗಲಿ, ಲೋಕದಲ್ಲಿ ಹುಡುಗ ಹುಡುಗಿ ಕಾಣಲ್ಪಡುವಂತ ಪ್ರೀತಿಯನ್ನು ನೋಡಿ ಅದೇ ನಿಜವಾದ ಪ್ರೀತಿ ಎಂದು ಆಕರ್ಷಿಸಿಕೊಳ್ಳಬೇಡಿರಿ. Remember your creators in the days of your youth. The word of God is warning to the children and to the young people. ನಿನ್ನ ಯೌವನ ಪ್ರಾಯದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸಿ ನೋಡು. ಇದು ನಿಮಗೆ ಎಚ್ಚರಿಕೆಯಾಗಿರುವಂತ ಮಾತುಗಳಾಗಿವೆ. ಯವನಸ್ಥನೇ ಮತ್ತೆ ಮಕ್ಕಳೇ, ನಿಮಗೆ ಇದು ಬರುತ್ತಿದೆ. And I want to just encourage people who cross that age. Even now you can decide to follow your creator with all your heart. ಈಗ ಅದನ್ನು ಮುಗಿಸಿ, ಪ್ರಾಯವನ್ನು ಮುಗಿಸಿ ಮುಂದಕ್ಕೆ ಹೋಗಿರುವಂತ ಜನರಿಗೂ ಸಹ ನಾನು ಹೇಳುತ್ತಿದ್ದೇನೆ, ನೀವು ಈಗಲೂ ಸಹ ಸೃಷ್ಟಿಕರ್ತನನ್ನು ಹುಡುಕಿರಿ, ಆತನನ್ನು ಸವಿದು ನೋಡುವುದಕ್ಕೆ ಪ್ರಾರಂಭಿಸಿರಿ. ಎಂದು ವಾಲಿಬ ವಯಸ್ಸೆಲ್ಲ ಮುಂಜಿಚ್ಚಿ, ನನ್ನ ಯೌವನ ದಿನಗಳು ಮುಗಿದು ಹೋಗಿದೆ, ಇದರ ಮೇಲೆ ನಾನು ಸೃಷ್ಟಿ ನೆನಚಿ ಏನ ಪ್ರಯೋಜನ? ಇನ್ನು ಮುಂದೆ ಸೃಷ್ಟಿಕರ್ತನ ನೆನೆಸುವುದರಲ್ಲಿ ಏನು ಪ್ರಯೋಜನ? Better late than never. ಅದು ಸಮಯ ಮುಗಿದು ಹೋಗುವುದಕ್ಕಿಂತ ಮುಂಚಿತವಾಗಿ ಮಾಡುವುದು ಉತ್ತಮ. நீங்க அந்த வயசு பாஸ் ஆனாலும் உங்களுக்கு ನಾನು ஒரு உற்சாகப்படுத்துறேன். ಆ ಒಂದು ಸಮಯ ಮುಗಿದು ಹೋಗಿದರೂ ಸಹ ನಿಮಗೂ ಸಹ ನಾನು ಉತ್ಸಾಹಿಸುವಂತವನಾಗಿದ್ದೇನೆ. ஆண்டவரை யோசிங்கோ, ದೇವರನ್ನು ಆಲೋಚಿಸಿ ನೋಡಿರಿ, ನೆನೆಯುங்கೋ. ದೇವರನ್ನು ಆಲೋಚಿಸಿ ನೋಡಿರಿ. ಇದನ್ನ ஆண்டவருக்காக நான் செய்யணும். ಯಾವುದು ಏನಾದ್ರೂ ದೇವರಿಗಾಗಿ ಮಾಡಬೇಕು. நம்ம ஆஃபரிங் பேக் வரும்போது நம்ம பணத்தை போடுறதுக்கு பின்னால யங் பீப்புள் எவ்ரிபடி நம்மள ಫಸ್ಟ್ ಅದನ್ನ ಆಫರ್ பண்ணிடணும். ಆ ಒಂದು ಕಾಣಿಕೆಯ ಬ್ಯಾಗ್ ಬರುವುದಕ್ಕಿಂತ ಮುಂಚಿತವಾಗಿ ಯವನಸ್ಥರೇ ಮತ್ತೆ ಎಲ್ಲರೂ ಸಹ ಅಲ್ಲಿ ಕಾಣಿಕೆ ಕೊಡುವುದು ಅಲ್ಲ, ನಮ್ಮನ್ನು ನಾವೇ ಕಾಣಿಕೆಯಾಗಿ ಸಮರ್ಪಿಸಿ ಕೊಡಬೇಕು. ಆಫರ್ பண்ணும்போது நம்ம கூட ಅದನ್ನ ಆಫರ್ பண்ணிடணும் ಯಂಗ್ ಏಜ್‌ಲಿಯೇ. ನಾವು ಆ ಒಂದು ಕಾಣಿಕೆಯನ್ನು ಕೊಡುವಂತ ಸಮಯದಲ್ಲಿ ನಮ್ಮನ್ನು ನಾವೇ ಪೂರ್ತಿಯಾಗಿ ಆ ಒಂದು ಯೌವನ ಪ್ರಾಯದಲ್ಲಿ ದೇವರಿಗೆ ಎಂದು ಸಮರ್ಪಿಸಿಕೊಡಬೇಕು. ಸರಿ, now I'll go to the main message. ಮುಖ್ಯವಾಗಿ ದೇವರ ಸಂದೇಶಕ್ಕೆ ಹೋಗುತ್ತಿದ್ದೇನೆ. In verse 3 we will read once again. ಮೂರನೇ ವಾಕ್ಯವನ್ನು ನಾವು ಮತ್ತೆ ಹಿಂತಿರುಗಿ ಓದೋಣ. ಅದೇ ಕಾಲದಲ್ಲಿ ಮನೆಗಾವಲಿನವರು ನಡುಗುವರು, ಬಲಿಷ್ಠರು ಬೊಗ್ಗುವರು, ಅರೆಯುವವರು ಕೊಂಚವಾದದರಿಂದ ಕೆಲಸವನ್ನು ನಿಲ್ಲಿಸಿ ಬಿಡುವರು, ಕಿಟಕಿಗಳಿಂದ ನೋಡುವವರು ಮಂಕಾಗುವರು, ಬೀದಿಯ ಬಾಗಿಲುಗಳು ಮುಚ್ಚಿರುವವು. In the day when the keepers of the house tremble and the strong men bow down, when the grinders cease because they are few, and those that look through the windows grow dim. இது ஒரு இந்த மூணாவது வசனத்துல ஒரு 4 secret things are hidden. ಇಲ್ಲಿ ಈ ಒಂದು ಮೂರನೇ ವಾಕ್ಯದಲ್ಲಿ 4 ರಹಸ್ಯವಾದ ಕಾರ್ಯಗಳು ಅಲ್ಲಿ ಇಡಲ್ಪಟ್ಟಿದೆ. In verse 3 ಮೂರನೇ 4 things I will tell quickly in a very simple way and we'll finish it. ಬಹಳ ಸಂಕ್ಷಿಪ್ತವಾಗಿ ನಾನು ಹೇಳಿ ಮುಗಿಸುತ್ತೇನೆ. Hallelujah. Hallelujah. எனக்கு ஒரு 15 நிமிஷம், பிரதருக்கு ஒரு 15 நிமிஷம், 15 நிமிஷத்துல 4 பாயிண்ட் ஜல்தி சொல்லி முடிச்சிடலாம். Hallelujah. 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 மெசேஜ் வாலிபருங்களுக்குன்னு நீங்க தூங்கின்னு எங்கேயும் போயிடாதீங்க. உங்களுக்கும் நீங்க உள்ள வாலிபரா இருக்கிறீங்களா? இஃப் யூ யங் இன் யுவர் ஹார்ட், பார் சிஸ்டர் கை தூக்குறாங்க 2 பேர், பிரதர் யாரும் தூக்கல. Hallelujah. Hallelujah. Word of God comes to everybody. ದೇವರ ವಾಕ್ಯ ಎನ್ನುವಂಥದ್ದು ಎಲ್ಲರಿಗಾಗಿಯೇ ಆದು ಬರುತ್ತಿದೆ. ஆமென் சொல்ல மாட்டீங்களா? நீங்க எவ்வளவு முதுவர ஆனாலும் வயசானாலும் ஆண்டவர் உங்ககிட்டயும் பேசுவாரு. ನೀವು ಎಷ್ಟೇ ವಯಸ್ಸಾಗಿದ್ದರೂ ಸಹ ದೇವರು ನಿಮಗೆಂದಿಯೂ ಸಹ ಮಾತನಾಡುತ್ತಿದ್ದಾನೆ. சின்ன சாமுவேல் ஆண்டவர் கூப்பிட்டாரா? ಚಿಕ್ಕ ಸಮುವೇಲನನ್ನು ದೇವರು ಕರೆದರಲ್ಲವೇ? ಮೋಸಸ್ 80 ವಯಸ್ಸು ಆದನು ಮುಲ್ಸೆಲ್ಲ ಆಂಡವರು ಕೂಪಿಟಾರಾ? ಮೋಶೆ 80 ವರ್ಷವಾದರೂ ಸಹ ದೇವರು ಆತನನ್ನು ಕರೆದರಲ್ಲವೇ? ಸೊ ಹುಷಾರ ನೀங்களೇ ಕೇಳಿ, ಹುಷಾರಾಗಿ ನೀವು ಸಹ ಕೇಳಿಸಿಕೊಳ್ಳಬೇಕು. Hallelujah. Hallelujah. So first thing, ಮೊಟ್ಟ ಮೊದಲನೇದಾಗಿ the Bible says ದೇವರ ವಾಕ್ಯ ಹೇಳುತ್ತಿದೆ in verse 3, ಮೂರನೇ ಅಧ್ಯಾಯದ ವಾಕ್ಯದಲ್ಲಿ, in that day when the keepers of the house shake. ಅಲ್ಲಿ ಅದೇ ಕಾಲದಲ್ಲಿ ಮನೆ ಗಾವಲಿನವರು ನಡುಗುವರು. In the days when the keepers of the house tremble or shiver or shake. Every version says different. ಆ ಒಂದು ಕಾಲದಲ್ಲಿ ಮನೆ ಗಾವಲಿನವರು ಅಲ್ಲಿ ನಡುಗುವರು, ಭಯದಲ್ಲಿ ಇರುವರು, ಭ್ರಾಂತರಾಗುವರು ಎಂದು ಅನೇಕ ಉದಾಹರಣೆಗಳು ಅಲ್ಲಿ ಕೊಡಬಹುದು. So what does it mean? ಇದರ ಅರ್ಥವೇನು? In the day the keeper of the house shake. ಆ ಒಂದು ಕಾಲದಲ್ಲಿ ಮನೆ ಗಾವಲಿನವರು ನಡುಗುವರು. ಯಾಕೆ?
What does it mean? ಇದರ ಅರ್ಥವೇನು? The keeper of the house is your hands. ಈ ಒಂದು ಮನೆ ಗಾವಲಿನವರು ಎಂದು ಹೇಳಬೇಕಾದ್ರೆ ಅದು ನಿಮ್ಮ ಹಸ್ತವಾಗಿದೆ, ಕೈಗಳಾಗಿವೆ. That is the first thing. ಅದು ಮೊಟ್ಟ ಮೊದಲೇದಾಗಿದೆ. In that day, ಆ ಒಂದು ದಿನದಲ್ಲಿ when the keepers of the house shiver ಆ ಒಂದು ಮನೆ ಗಾವಲಿನವರು or ನಡುಗಬೇಕಾದರೆ, shake ಅಲ್ಲಿ ನಡುಗುತ್ತಿರುವಾಗ, or tremble, ಇಲ್ಲಾದ್ರೆ ಭಯಭ್ರಾಂತರಾಗುವಾಗ, that means the keeper of your house is your hands. ಅದರ ಅರ್ಥವೇನೆಂದರೆ ಆ ಒಂದು ಮನೆ ಗಾವಲಿನವರು ಎಂದು ಹೇಳಬೇಕಾದ್ರೆ ಅದು ನಿಮ್ಮ ಹಸ್ತವಾಗಿದೆ. People of God, listen to me. ದೇವ ಮಕ್ಕಳೇ, ನನ್ನನ್ನು ಕೇಳಿಸಿಕೊಳ್ಳಿ. Now your hands are strong. ಈಗ ನಿಮ್ಮ ಕರಗಳು ಅದು ಬಲಿಷ್ಠವಾಗಿದೆ. You can do amazing things with your hands. ನೀವು ಅನೇಕ ಮಹತ್ ಕಾರ್ಯಗಳನ್ನು ನಿಮ್ಮ ಹಸ್ತದ ಮುಖಾಂತರವಾಗಿ ಮಾಡಬಹುದು. You can carry weights, you can go to gym, you can do whatever your hand finds, you can do anything. ನೀವು ಭಾರವನ್ನು ಎತ್ತಬಹುದು, ಅದು ಮಾತ್ರವಲ್ಲ ಜಿಮ್ಗೆ ಹೋಗಬಹುದು, ಇಲ್ಲಾದ್ರೆ ಏನು ಬೇಕಾದರೂ ಸಹ ನಿಮ್ಮ ಹಸ್ತದಿಂದ You ಮಾಡಬಹುದು. can do exercise, you can play, you can do whatever you want with your hands. ನೀವು ಎಕ್ಸರ್ಸೈಸ್ ಮಾಡಬಹುದು, ಇಲ್ಲವಾದ್ರೆ ನೀವು ಅದರಲ್ಲಿ ಆಟವಾಡಬಹುದು, ಇಲ್ಲವಾದ್ರೆ ಏನು ಬೇಕಾದರೂ ಸಹ ಹಸ್ತದ ಮುಖಾಂತರವಾಗಿ ಮಾಡಬಹುದು. But remember, the days are coming. ಆದ್ರೆ ಅರ್ಥ ಮಾಡಿಕೊಳ್ಳಿರಿ, ಯೋಚಿಸಿಕೊಳ್ಳಿರಿ, ದಿನಗಳು ಬರುತ್ತಿದೆ. Your hands will begin to shake and tremble. You can't do anything that time ನಿಮ್ಮ when you grow ಕರಗಳು old. ನಿಮ್ಮ ಕರಗಳು ನಡುಗುವುದಕ್ಕೆ ಪ್ರಾರಂಭಿಸುತ್ತದೆ. ನೀವು ವಯಸ್ಸಾಗುವಂತ ಸಮಯದಲ್ಲಿ ಏನು ಮಾಡಕ್ಕೆ ಆಗದ ರೀತಿಯಲ್ಲಿ ನಿಮ್ಮ ಜೀವನವು ಕಾಣಲ್ಪಡುತ್ತದೆ. You will not be able to hold anything properly. You will not be able to hold anything steadily. You can't do anything with your hands because the Bible says it. Your hands will begin to shake. ಅಲ್ಲಿ ವಾಕ್ಯವು ಬರೆಯಲ್ಪಟ್ಟಿದೆ, ನಿಮ್ಮ ಹಸ್ತಗಳು ನಡುಗುವುದಕ್ಕೆ ಪ್ರಾರಂಭಿಸುತ್ತದೆ. ನಿಮ್ಮಿಂದ ಆಗುತ್ತಿದ್ದಂಥ ಕಾರ್ಯಗಳು ಇನ್ನು ಮುಂದೆ ಮಾಡುವುದಕ್ಕೆ ಆಗುತ್ತಿಲ್ಲ, ಇನ್ನು ಮುಂದೆ ಎತ್ತಿದಂಥ ವಸ್ತುಗಳನ್ನು ಎತ್ತುವುದಕ್ಕೆ ಆಗುತ್ತಿಲ್ಲ. ಯಾಕಂದ್ರೆ ನಿಮ್ಮ ಹಸ್ತಗಳು ನಡುಗುವುದಕ್ಕೆ ಪ್ರಾರಂಭಿಸುತ್ತದೆ. That's why the previous in Ecclesiastes 9th chapter, ಅಲ್ಲಿ ಪ್ರಸಂಗಿ 9ನೇ ಅಧ್ಯಾಯದಲ್ಲಿ the 10th verse, 10ನೇ ವಾಕ್ಯ, it says, whatever your hand finds it, do it with all your strength. ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು. Hallelujah, solungo. Hallelujah. 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 Whatever your hand finds it, do it with all your strength. ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ಅದು ಪೂರ್ಣ ಶಕ್ತಿಯಿಂದ ಮಾಡು ಎಂದು ಬರೆಯಲ್ಪಟ್ಟಿದೆ. When? ಯಾವಾಗ? When you are able to do it. ನಿನ್ನಲ್ಲಿ ಬಲ ಇರುವಂತ ಸಮಯದಲ್ಲಿ. Because Bible says that day, ಆ ಒಂದು ದಿನದಲ್ಲಿ, the keepers of your hands will begin to tremble. ಅಲ್ಲಿ ಆ ಒಂದು ನಿನ್ನ ಹಸ್ತಗಳು ನಡುಗುವುದಕ್ಕೆ ಪ್ರಾರಂಭಿಸುತ್ತದೆ. Your hands will begin to shake. ನಿನ್ನ ಹಸ್ತಗಳು ನಡುಗುವುದಕ್ಕೆ You will not ಪ್ರಾರಂಭಿಸುತ್ತದೆ. be able to write. ನೀನು ಬರೆಯುವುದಕ್ಕೂ ಸಹ ಆಗುವುದಿಲ್ಲ. You're not able to hold anything. ಏನು ಸಹ ಹಿಡಿದಿಟ್ಟುಕೊಳ್ಳುವುದಕ್ಕೂ ಆಗುವುದಿಲ್ಲ. One day I saw a program of Billy Graham. ಅಲ್ಲಿ ಬಿಲ್ಲಿ ಗ್ರಾಮ್ ಎನ್ನುವಂತ ಆ ದೇವ ಸೇವಕರ ಒಂದು ಪ್ರೋಗ್ರಾಮ್ ಅನ್ನು ನೋಡಿದರು. He was very old. ಅವರು ಬಹಳ ವಯಸ್ಸಾಗಿತ್ತು. He was not able to hold the mic was shaking. ಅವರು ಮೈಕನ್ನು ಸಹ ಹಿಡಿಯುವುದಕ್ಕೆ ಅಷ್ಟು ಬಲವಿರಲಿಲ್ಲ. ಆ ಒಂದು ಮೈಕು ಸಹ ನಡುಗುವುದಕ್ಕೆ ಪ್ರಾರಂಭಿಸುತ್ತಿತ್ತು. I have seen some great men of God. ನಾನು ಅನೇಕ ದೊಡ್ಡ ದೇವ ಸೇವಕರನ್ನು ನಾನು At ನೋಡಿದ್ದೇನೆ. the old age, ಅವರು ವಯಸ್ಸಾದಂತ ಕಾಲದಲ್ಲಿ mics were shaking, the hands, because the hands were shaking, they could not do anything steadily. ಅವರ ಕರಗಳು ನಡುಗುವುದಕ್ಕೆ ಪ್ರಾರಂಭಿಸುತ್ತಿತ್ತು. ಮೈಕ್ ಹಿಡಿದಂತ ಕರಗಳು ಸಹ ನಡುಗುವುದಕ್ಕೆ ಪ್ರಾರಂಭಿಸಿತು. ಅವರಿಂದ ಏನು ಮಾಡೋದಕ್ಕೆ ಆಗುತ್ತಿರಲಿಲ್ಲ. When I saw this Billy Graham, who was preaching to millions and millions of people all over the world, ಅಲ್ಲಿ ಬಿಲ್ಲಿ ಗ್ರಾಮ್ ಅನ್ನು ನೋಡಬೇಕಾದ್ರೆ ಅವರು ಕೋಟಿಗಟ್ಟಲೆ ಜನರನ್ನು ಪೂರ್ತಿ ಲೋಕಕ್ಕೆ ಅವರು ದೇವರ ವಾಕ್ಯವನ್ನು ಹಂಚುವಾಗ, when he had a strength, ಅವರಲ್ಲಿ ಬಲವಿರುವಾಗ, but now I saw his hands were shaking. ಆದ್ರೆ ಈಗ ನೋಡಬೇಕಾದ್ರೆ ಅವರ ಕರಗಳು ನಡುಗುವುದಕ್ಕೆ ಪ್ರಾರಂಭಿಸಿದೆ. I want to tell you, ನಾನು ನಿಮಗೆ ಹೇಳುವುದಕ್ಕೆ ಇಷ್ಟಪಡುತ್ತೇನೆ, in the young age, ಯೌವನ ಪ್ರಾಯದಲ್ಲಿ, when you have your strength, ನಿಮ್ಮಲ್ಲಿ ಬಲವಿರುವಾಗ, do something for God. ದೇವರಿಗಾಗಿ ಎಂದು ಏನಾದರೂ ಒಂದು ಕೆಲಸವನ್ನು ಮಾಡಿ. Amen. ಆಮೆನ್. The life that you live on this earth is a gift from God, and what you do with that life is a gift back to God. ಈ ಲೋಕದಲ್ಲಿ ನೀವು ಜೀವನ ಮಾಡ್ತಿರುವಂತದ್ದು ದೇವರು ನಿಮಗೆ ಕೊಟ್ಟಿರುವಂತ ಬಹುಮಾನವಾಗಿದೆ. ಆದ್ರೆ ನೀವು ಈ ಲೋಕದಲ್ಲಿ ಆತನಿಗಾಗಿ ಏನು ಮಾಡುತ್ತೀರೋ ಅದು ನೀವು ಆತನಿಗೆ ಕೊಡುವಂತ ಬಹುಮಾನವಾಗಿದೆ. புரியுதுங்களா? உன்னர்ச சொல்லிட்டா? The ಇನ್ನೊಂದು ಬಾರಿ life that ಹೇಳ್ಬೇಕಾ? you have on this earth ಈ ಲೋಕದಲ್ಲಿ ನಿಮಗೆ ಕೊಟ್ಟಿರುವಂತ ಈ ಒಂದು ಜೀವನವು is a gift from God. ಇದು ದೇವರಿಂದ ಬಂದಂತ ಬಹುಮಾನವಾಗಿದೆ. And with that life, what you do ಈ ಒಂದು ಜೀವನದಲ್ಲಿ ನೀವು ಏನನ್ನು ಮಾಡುತ್ತೀರೋ is a gift you are giving back to God. ನೀವು ಹಿಂತಿರುಗಿ ದೇವರಿಗೆ ನೀವು ಬಹುಮಾನ ರೀತಿಯಲ್ಲಿ ಕೊಡುತ್ತಿದ್ದೀರಾ. If you are grateful to God, ನೀವು ದೇವರಿಗೆ ನಂಬಿಕೆ if you ಉಳ್ಳವನಾಗಿರುವುದಾದರೆ, are thankful to God, ದೇವರಿಗೆ ನೀವು ಕೃತಜ್ಞತೆ ಉಳ್ಳವರಾಗಿದ್ದರೆ, எதுனா ஒன்னு ஆண்டருக்காக நீங்க செய்யணும். ಏನಾದ್ರೂ ದೇವರಿಗಾಗಿ ಎಂದು ಮಾಡಲೇಬೇಕು. உங்களுக்கு பலம் இருக்கும்போது ನಿಮ್ಮಲ್ಲಿ ಬಲವಿರುವಾಗ செய்யுங்க. எதுனா ಇದನ್ನೆಲ್ಲವನ್ನು ಮಾಡಿ. வாலிபர்கள், ಯವನಸ್ಥರೇ, now is the right time.
ಈಗ ಈ ಒಂದು ಸಮಯವು ಸರಿಯಾದಂತ ಸಮಯವಾಗಿದೆ. Do something for the kingdom of God. ದೇವರ ರಾಜ್ಯಕ್ಕಾಗಿ ಏನಾದ್ರೂ ಒಂದು ಕೆಲಸವನ್ನು ಮಾಡುವುದಕ್ಕೆ ಪ್ರಾರಂಭಿಸಿ. Be a blessing in the house of God. ದೇವರ ಮಂದಿರದಲ್ಲಿ ಆಶೀರ್ವಾದಕರವಾಗಿ ಕಾಣಲ್ಪಡು. Be a volunteer, come forward to do some service in the house of God. God will bless you. ನೀನು ಸ್ವಯಂ ಸೇವಕನಾಗಿ ಮುಂದೆ ಬಂದು ದೇವರ ಆಲಯದಲ್ಲಿ ಕೆಲಸ ಮಾಡುವುದಕ್ಕೆ ಪ್ರಾರಂಭಿಸು. ದೇವರು ನಿನ್ನನ್ನು ಖಂಡಿತವಾಗಿ ಆಶೀರ್ವದಿಸುತ್ತಾನೆ. I began serving in the church, sweeping, cleaning, putting chairs. I started like that. ನಮ್ಮ ದೇವ ಸೇವಕರು ಸಹ ಸಭೆಯಲ್ಲಿ ಗುಡಿಸುವಂತದ್ದು, ಚೇರ್ಗಳನ್ನು ಹಾಕುವಂತದ್ದು, ಒರೆಸುವಂತದ್ದು ಎಲ್ಲವನ್ನು ಮಾಡಿದ್ದಾರೆ. நான் ரட்சிக்கப்பட்டது பின்னால கூட நான் கேத்தலிக் சர்ச்சில் ஆல்டர் பாயா அங்கேயே கோயிலையே வேலை செய்வேன். ಅವರು ರಕ್ಷಣೆ ಹೊಂದುವುದಕ್ಕಿಂತ ಮುಂಚಿತವಾಗಿಯೂ ಸಹ ಆ ಒಂದು ಕ್ಯಾಥಲಿಕ್ ಚರ್ಚ್ ಅಲ್ಲಿ ಅಲ್ಲೂ ಸಹ ಕೆಲಸಗಳನ್ನು ಮಾಡಿದ್ದಾರೆ. What a privilege to serve God when you are young. ನೀವು ಯೌವನ ಪ್ರಾಯದಲ್ಲಿ ದೇವರನ್ನು ಸ್ಮರಿಸುವಂಥದ್ದು, ಆತನಿಗಾಗಿ ಕೆಲಸ ಮಾಡುವಂಥದ್ದು ಎಷ್ಟು ಒಂದು ದೊಡ್ಡ ಸೌಭಾಗ್ಯವಾಗಿದೆ. எனக்கு எவ்வளவு பலம் இருந்துச்சு அவ்வளோ நான் ஆண்டுக்காக ஓடி ஓடி ஊழியம் செய்தேன். ಎಷ್ಟು ಬಲವಿತ್ತು ಅದೆಲ್ಲ ಆ ಒಂದು ಬಲವನ್ನು ಉಪಯೋಗಿಸಿ ಓಡಿ ಓಡಿ ದೇವರಿಗಾಗಿ ಎಂದು ಸೇವೆ ಮಾಡಿದ್ದೇನೆ. 2 நாள் அவன் ட்ரெயின்ல போவேன் இங்கேருந்து டெல்லிக்கு. 2 ದಿನವಾಗುತ್ತದೆ ಇಲ್ಲಿಂದ ಡೆಲ್ಲಿಗೆ ಟ್ರೈನ್ ಅಲ್ಲಿ 2 நைட் ட்ரெயின்ல இருப்பேன். 2 ರಾತ್ರಿ ಟ್ರೈನ್ ಅಲ್ಲಿಯೇ ಪ್ರಯಾಣ ಮಾಡುತ್ತಿದ್ದಾರೆ. டெல்லியில இறங்கிட்டு ಡೆಲ್ಲಿಯಲ್ಲಿ ಇಳಿದು அங்க ஒரு சர்தார்ஜி வருவார் என்னை பிக்கப் பண்றதுக்கு. ಅಲ್ಲಿ ಒಬ್ಬರು ಬರುತ್ತಾರೆ, ಸರ್ದಾಜಿ ಎನ್ನುವಂತವರು ಬರುತ್ತಾರೆ ಇವರನ್ನು ಕರೆದುಕೊಂಡು ಹೋಗುವುದಕ್ಕೆ. என்கிட்ட ஒரு பழைய ஷூட் கேஸ் உன்ன வச்சுருக்கேன். யாரோ ஒரு ஊழியக்காரர் அவரு ஒரு 10 வருஷம் வச்சுட்டு அந்த ஷூட் கேஸ் எனக்கு கொடுத்தாரு. இவ்வளோ பெருசு. ಯಾರೋ ಒಂದು ದೇವ ಸೇವಕರು ಇವರಿಗೆ ಅವರು 10 ವರ್ಷ ಉಪಯೋಗಿಸಿದಂತಹ ಸೂಟ್ ಕೇಸ್ ಅನ್ನು ಇವರಿಗೂ ಕೊಟ್ಟಿದ್ದಾರೆ, ಇವರು ಸಹ ಇಟ್ಟುಕೊಂಡಿದ್ದಾರೆ. அந்த ஷூட் கேஸ் பார்த்தா அவ்வளோ பெருசா இருக்கும். நான் உள்ள 2-3 ಪ್ಯಾಂಟ್ தான் இருக்கும். ಆ ಒಂದು ಸೂಟ್ ಕೇಸ್ ಅನ್ನು ನೋಡ್ಬೇಕಾದ್ರೆ ಅಷ್ಟು ದೊಡ್ಡದಾಗಿದೆ, ಆದರೆ ಅದು ಒಳಗಡೆ ಇರುವಂತದ್ದು ಬರೀ 2-3 அந்த ಪ್ಯಾಂಟ್ ஷூட் கேஸ் ஃப்ரண்ட்ல வச்சுக்கின்னு பஜாஜ் ஸ்கூட்டர்ல பஞ்சாப்ல இருந்து டெல்லியில இருந்து பஞ்சாப் வரைக்கும் ஸ்கூட்டர்லயே போய் ஊழியம் சேர்ந்துக்கிறேன். ಆ ಒಂದು ಸೂಟ್ ಕೇಸ್ ಅನ್ನು ಇಟ್ಟುಕೊಂಡು ಆ ಒಂದು ದಿಲ್ಲಿಯಿಂದ ಪಂಜಾಬ್ವರೆಗೂ ಸ್ಕೂಟರ್ ಅಲ್ಲೇ ಓಡಿಸಿಕೊಂಡು ಅಲ್ಲಿ ಹೋಗಿ ಸೇವೆ ಮಾಡಿದ್ದಾರೆ. இங்க இந்த சண்டிகருக்கு போவோம், அங்க ஒரு ராத்திரி இருந்துட்டு அங்க ஒரு ஊழியம் பண்ணுவோம், அங்க இன்னொரு இடத்துக்கு போவோம். அந்த ஸ்கூட்டர்ல அந்த ஷூட் கேஸ் ஃப்ரண்ட்ல வச்சுக்கின்னு இப்பெல்லாம் நினைச்சாக்கா அந்த ஆண்டோடைய கிருபை. ஆனா இப்ப செய்யறதுக்கு ஆடுதில்ல. நான் வாலிப வயசுல சேர்ந்துட்டேன். ಆ ಒಂದು ದಿನಗಳನ್ನು ನೆನೆಸಿ ನೋಡಬೇಕಾದ್ರೆ ಈಗ ಮಾಡೋದಕ್ಕೆ ಅಷ್ಟು ಬಲವಿಲ್ಲ, ಆದರೆ ಆ ಒಂದು ದಿನಗಳಲ್ಲಿ ದೇವರ ಬಲವು, ದೇವರ ಕೃಪೆಯಾಗಿತ್ತು, ಅದೆಲ್ಲವನ್ನು ಮಾಡಿದ್ದೇನೆ. ஹalleluya Hallelujah. ஹalleluya Hallelujah. ட்ரெயின்லயே போவேன். ಟ್ರೈನ್ ಅಲ್ಲಿಯೇ ಹೋಗುತ್ತಿದ್ದರು. ಟಿಕೆಟ್ கிடைக்காது. ಟಾಯ್ಲೆಟ್ கிட்ட நைட்ல அங்கேயே படுத்து தூங்கிடுவேன். ಅಲ್ಲಿ ಮಲಗುವುದಕ್ಕೂ ಸಹ ಸ್ಥಳ ಸಿಗುವುದಿಲ್ಲ. ಆ ಒಂದು ಟಾಯ್ಲೆಟ್ ಮಧ್ಯದಲ್ಲೇ ಮಲಗಿ ಅಲ್ಲಿ ಪ್ರಯಾಣ ಮಾಡುತ್ತಿದ್ದರು. என் ஷூட் கேஸ்ல எப்பொழுதும் இவ்வளோ நியூஸ் பேப்பர் இருக்கும். ಸೂಟ್ ಕೇಸಿನ ಒಳಗಡೆ ಇಷ್ಟು ಗಾತ್ರದ ನ್ಯೂಸ್ ಪೇಪರ್ಗಳು ஒரு ಇರುತ್ತದೆ. 11-12 மணி ஆச்சுன்னா டாய்ಲೆಟ್ கிட்ட எங்கன்னா அந்த கது கிட்ட நியூஸ் பேப்பர் போட்டு படுத்துக்கிறது அங்கே. ಆ ಒಂದು 11-12 ಗಂಟೆ ಆದ ನಂತರ ಆ ಒಂದು ಟಾಯ್ಲೆಟ್ ಮಧ್ಯದಲ್ಲಿ ಅಲ್ಲಿ ಪೇಪರ್ ಅನ್ನು ಹಾಸಿ ಅಲ್ಲೇ ಮಲಗುವಂತದ್ದು. நார்த் இந்தியாவில் எவ்வளோ ஸ்டேஷன்ல நியூஸ் பேப்பர் போட்டு அங்கேயே படுத்துக்குது. ஏன்னா ஒரு சில நேரத்தில் ட்ரெயின் 1 மணி 2 மணி ராத்திரில போய் இறங்கும். அங்கே படுத்துட்டு காலையில திரும்ப ಸ್ಟಾರ್ಟ್ பண்ணணும். ಆ ಒಂದು ನಾರ್ತ್ ಇಂಡಿಯಾದಲ್ಲಿ ನೀವು ನೋಡಬೇಕಾದ್ರೆ ಟ್ರೈನ್ಗಳು 1 ಗಂಟೆ 2 ಗಂಟೆ ಮಧ್ಯರಾತ್ರಿಯಲ್ಲಿ ಬರುವಂತದ್ದಾಗಿರ್ತದೆ. ಅಲ್ಲೇ ಆ ಒಂದು ಪೇಪರ್ಗಳನ್ನು ಹಾಸಿಕೊಂಡು ಅಲ್ಲೇ ಮಲಗುತ್ತಿದ್ದೇನು ಸ್ಟೇಷನ್ಗಳಲ್ಲಿ. உண்மையா சொல்றேன். ನಿಜವಾಗಿ ಹೇಳುತ್ತೇನೆ, நான் ஓப்பனா ஆண்டருக்கு சொல்வேன். ನಾನು ಮನದ ಆಳದಿಂದ ದೇವರಿಗೆ ನಾನು ಹೇಳುತ್ತಿದ್ದೇನೆ. வித் ஆல் மை வீக்னஸ் அண்ட் லிமிட்டேஷன் நான் பர்ஃபெக்டா இல்லை. ஆனாலும் என் வாலிப வயசுல எவ்வளோ ஆண்டருக்காக ஓடணுமோ ஓடி சேர்ந்துக்கிறேன். ஆனால் இன்னைக்கு வரைக்கும் திரும்பவும் இன்னும் ஓடின்னு தான் இருக்கிறேன். ನನ್ನ ಯೌವನ ವಯಸ್ಸಿನಲ್ಲಿ ಎಷ್ಟು ಬಲವಿತ್ತೋ, ನನ್ನಲ್ಲಿ ಎಷ್ಟು ಬಲಹೀನತೆ ಇದ್ದರೂ ಸಹ ದೇವರಿಗಾಗಿ ಎಂದು ನಾನು ಓಡಿದ್ದೇನೆ. ಈಗಲೂ ಸಹ ದೇವರಿಗಾಗಿ ಎಂದು ಓಡುತ್ತಲೇ ಇದ್ದೇನೆ. ஹalleluya சொல்லுங்க. ಹಲ್ಲೆಲೂಯಾ, ஹalleluya, ಹಲ್ಲೆಲೂಯಾ, ஹalleluya. Hallelujah. The second thing, ಎರಡನೇದಾಗಿ the Bible says, ವಾಕ್ಯ ಹೇಳುತ್ತಿದೆ, 3வது வசனத்திலே, 3ನೇ ವಾಕ್ಯದಲ್ಲಿಯೇ, the strong men bow down. ಬಲಿಷ್ಠರು ಬೊಗ್ಗುವರು. What does it mean? ಇದರ ಅರ್ಥವೇನು? The strong men bend down. ಬಲಿಷ್ಠರು ಬೊಗ್ಗುವರು. This speaks about your body. ನಿಮ್ಮ ಶರೀರದ ಕುರಿತಾಗಿ ಅದು ಮಾತನಾಡುತ್ತಿದೆ. The Bible says, ಸತ್ಯದ ವಾಕ್ಯವು the strong men bow down. ಅಲ್ಲಿ ಬಲಿಷ್ಠರು ಬೊಗ್ಗುವರು. This speaks about your body. ಇದು ನಿಮ್ಮ ಶರೀರವನ್ನು ಕುರಿತಾಗಿ ಮಾತನಾಡುತ್ತಿದೆ. நீங்க வாலிபரா இருக்கும்போது நீங்க ஓடலாம், குதிக்கலாம், ஜம்ப் பண்ணலாம், டிராவல் பண்ணலாம், எங்கெங்க போகணுமோ எல்லாம் ஒண்டியா போகலாம். ನೀವು ಯೌವನಸ್ಥರಾಗಿರುವಂತ ಸಮಯದಲ್ಲಿ ನೀವು ಒಬ್ಬಂಟಿಗರಾಗಿಯೇ ನೀವು ಜಿಗಿಯಬಹುದು, ಓಡಬಹುದು, ಕುಣಿಯಬಹುದು, ಎಲ್ಲವನ್ನೂ ಸಹ ಮಾಡಬಹುದು. 10 வயசு, 15 வயசு, 20 வயசு, 30 வயசு, 40 வயசுல கூட என்னென்ன பண்ணோம், ஓடு, இங்க ஓடு, அங்க ஜம்ப் பண்ணு, இங்க ஜம்ப் பண்ணு, we can do everything. 5ನೇ ವಯಸ್ಸು, 10ನೇ ವಯಸ್ಸು, 20, 30, 40 ವಯಸ್ಸು ಎಲ್ಲರೂ ಸಹ ಎಲ್ಲಿ ಬೇಕಾದ್ರೂ ಓಡಬಹುದು, ಏನು ಬೇಕಾದ್ರೂ ಮಾಡಬಹುದು, ಎಲ್ಲಿ ಬೇಕಾದ್ರೂ ಜಿಗಿಯಬಹುದು. And you are very confident to travel alone wherever you want to go.
ನಿನ್ನಲ್ಲಿ ಭರವಸೆ ಉಂಟು, ನೀನು ಎಲ್ಲಿ ಬೇಕಾದ್ರೂ ಒಬ್ಬಂಟಿಗನಾಗಿ ನೀನು ಹೋಗಬಹುದೆಂದು. But remember, the day will come. ಆದ್ರೆ ತಿಳಿದುಕೊಳ್ಳಿರಿ, ಒಂದು ದಿನ ಬರುತ್ತದೆ, Your body slowly is going to bend little and little. ನಿನ್ನ ಶರೀರವು ಸ್ವಲ್ಪ ಸ್ವಲ್ಪವಾಗಿ ಅದು ಬಗ್ಗುವುದಕ್ಕೆ ಪ್ರಾರಂಭಿಸುತ್ತದೆ. When all your strength is drained away, slowly you will begin to get hunchback. ನಿನ್ನ ಪೂರ್ತಿಯಾದ ಶರೀರದಲ್ಲಿರುವಂತ ಬಲವು ಪೂರ್ತಿಯಾಗಿ ಹಿಂಗುವಂತ ಸಮಯದಲ್ಲಿ ನೀನು ಬಗ್ಗುವುದಕ್ಕೆ ಪ್ರಾರಂಭಿಸುತ್ತೀಯಾ. You may be very dynamite, very healthy, very energetic. ನೀನಲ್ಲಿ ಬಹಳ ಬಲವಿರಬಹುದು, ಅದು ಮಾತ್ರ ಅಲ್ಲ ಆರೋಗ್ಯವೂ ಇರಬಹುದು. But slowly, ಆದ್ರೆ the days ನಿಧಾನಗತಿಯಲ್ಲಿ will come. ದಿನಗಳು Your ಬರುತ್ತದೆ, strength will be drained out. ನಿನ್ನಲ್ಲಿರುವಂತ ಬಲವು ನಿಧಾನಗತಿಯಲ್ಲಿ ಅದು ಹಾದು ಹೋಗಿ ಬಿಡುತ್ತದೆ. Your energy will get drained out. ನಿನ್ನಲ್ಲಿ ಇರುವಂತ ಆ ಒಂದು ಶಕ್ತಿಯು ನಿಧಾನಗತಿಯಲ್ಲಿ ಅದು ಹಾದಿ You will not have ಹೋಗಿ much strength. ನಿನ್ನಲ್ಲಿ ಅಧಿಕವಾದ ಶಕ್ತಿ And ಕಾಣಲ್ಪಡುವುದಿಲ್ಲ. the Bible says your body will begin to bend slowly. ಅದ ರೀತಿಯಾಗಿ ವಾಕ್ಯವು ಬರೆಯಲ್ಪಟ್ಟಿದೆ, ನಿಧಾನಗತಿಯಲ್ಲಿ ನಿನ್ನ ಶರೀರವು ಅದು ಬಗ್ಗುವುದಕ್ಕೆ That ಪ್ರಾರಂಭಿಸುತ್ತದೆ. time you cannot serve him. ಆ ಒಂದು ದಿನದಲ್ಲಿ ನೀನು ಆತನನ್ನು ಸ್ಮರಿಸುತ್ತೇನೆ ಎಂದು ಹೇಳುವುದಕ್ಕೆ That time you ಸಾಧ್ಯವಿಲ್ಲ. cannot work for the kingdom of God. ಆ ಒಂದು ಸಮಯದಲ್ಲಿ ದೇವರ ರಾಜ್ಯಕ್ಕಾಗಿ ನಾನು ಕೆಲಸ ಮಾಡುತ್ತೇನೆ ಎಂದು ಹೇಳುವುದಕ್ಕೆ ಸಾಧ್ಯವಿಲ್ಲ. That time you cannot work in the house of God. ಆ ಒಂದು ಸಮಯದಲ್ಲಿ ದೇವರ ಆಲಯದಲ್ಲಿ ಕೆಲಸ ಮಾಡುತ್ತೇನೆ ಎಂದು ಹೇಳುವುದಕ್ಕೆ ಆಗುವುದಿಲ್ಲ. That time it will be too late. ಅದು ಸಮಯವು ಅದು ಬಹಳ ಅದು ಹೋಗ್ಬಿಟ್ಟಿದೆ. You will regret for every missed opportunities. ಅಯ್ಯೋ ನಾನು ಅಂದು ವಾಲಿಬಾಲ್ ವಯಸ್ಸಲ್ಲೇ ನಾನು ಇದು ಮಾಡಿ ಪಣ್ಣಿಂದ ನಲಂಚ ಇಪ್ಪೋ ಏನಕ್ಕೆ ಆಸೆ ಆಗಿದೆ ನಕ ಇಟ್ಸ್ ಆಲ್ರೆಡಿ ಟೂ ಲೇಟ್. ನೀ ಆ ಒಂದು ದಿನಗಳು ಬರುವಂತ ಸಮಯದಲ್ಲಿ ನಿನಗೆ ಕೊಟ್ಟಂತ ಆ ಒಂದು ಸಮಯವನ್ನು ಕಳೆದುಕೊಂಡಿದ್ದೇನೆಲ್ಲ ಎಂದು ನೀನು ಪಶ್ಚಾತ್ತಾಪ ಪಡುವುದಕ್ಕೆ ನೀನು ಪ್ರಾರಂಭಿಸುತ್ತೀಯಾ. ಅದಕ್ಕೆ ನಾನು சொல்றேன், ಅದಕ್ಕೆ ಹೇಳುತ್ತಿದ್ದೇನೆ, இப்போ ಈಗ சிருஷ்டிகரை இப்பவே நினைங்க. ನಿನ್ನ ಸೃಷ್ಟಿಕರ್ತನನ್ನು ಈಗಲೇ ಸ್ಮರಿಸು. இப்பவே ಈಗ இந்த நேரத்துல ಈ ಒಂದು ಸಮಯದಲ್ಲಿ இந்த பிரச்சனை வரதுக்கு முன்னால you say I will not find any pleasure, அதெல்லாம் ஆவறதுக்கு முன்னால remember him and serve him, be a blessing. ಆ ಒಂದು ರಚನೆಗಳು ಬರುವುದಕ್ಕಿಂತ ಮುಂಚಿತವಾಗಿ, ನನ್ನಲ್ಲಿ ಬಲವಿಲ್ಲ ಅಂತ ಹೇಳುವುದಕ್ಕಿಂತ ಮುಂಚಿತವಾಗಿ ನೀನು ದೇವರನ್ನು ಹುಡುಕಿ ಆತನಿಗೆ ಎಂದು ನೀನು ಸೇವೆ ಮಾಡು. Hallelujah. Hallelujah. ಲೂಕ್ 13 ಅಧ್ಯಾಯದಲ್ಲಿ ಪಾಕುம்போது ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ we ಓದಬೇಕಾದರೆ see a woman for 18 years she was bent down like this. ಒಂದು ಹೆಂಗಸು ನಾವು ನೋಡುತ್ತೇವೆ, 18 ವರ್ಷದಿಂದ ಆಕೆಯು ಬೊಗ್ಗಿದವಳಾಗಿಯೇ ಕಾಣಲ್ಪಟ್ಟಳು. நம்மளுக்கெல்லாம் தெரியும் இல்லையா, ನಮ್ಗೆಲ್ಲರಿಗೂ ಗೊತ್ತಲ್ಲವೇ, ಗೂನ್ ಒಡಿಂಜಿ 18 ವರ್ಷமா இப்படி தான் இருந்தா. ಆಕೆಯು ಗೂನನ್ನು ಪಡೆದುಕೊಂಡು ಆ ಒಂದು 18 ವರ್ಷದಿಂದ ಹಾಗೆ ಕೆಳಮಟ್ಟದಲ್ಲೇ ಇದ್ದಳು. Not 1 year, ಒಂದು ವರ್ಷವಲ್ಲ, not 2 years, 2 ವರ್ಷವಲ್ಲ, 18 years 18 ವರ್ಷ bent, bowed, out of shape. ಆಕೆಯು ಬೊಗ್ಗಿದವಳಾಗಿಯೇ ಕಾಣಲ್ಪಟ್ಟಳು. ನೆಂಚು பாருங்க, ಯೋಚಿಸಿ ನೋಡಿ, ಎಲ್ಲರೂ ಚರ್ಚ್ಗೆ ವರಾಂಗೋ, ಎಲ್ಲರೂ ಸಭೆಗೆ ಬರುತ್ತಿದ್ದಾರೆ, ನೇರ ವರಾಂಗೋ, ನೆಟ್ಟಗೆ ಬರುತ್ತಿದ್ದಾರೆ. ಬಟ್ ಇವು ಅರೆ ಈಕೆಯೋ ಇಡಿ ಬೆಂಟ್ ಆಯ್ತು ಅಡಿ ಬೊಗ್ಗಿದವಳಾಗಿ ಬರುತ್ತಿದ್ದಾಳೆ. ಸೋ ಥಿಂಗ್, ಎಷ್ಟು ವ್ಯತನೆ. ಎಲ್ಲರೂ ವರಾಂಗೋ ಚರ್ಚ್ಗೆ, ಎಲ್ಲರೂ ಬರುತ್ತಿದ್ದಾರೆ ಸಭೆಗೆ, ಸ್ಟ್ರೈಟ್ ವರಾಂಗೋ, ಎಲ್ಲರೂ ನೆಟ್ಟಗೆ ಬರುತ್ತಿದ್ದಾರೆ. ದಿಸ್ ಲೇಡಿ, ಆದ್ರೆ ಈ ಒಂದು ಹೆಂಗಸು 18 years 18 ವರ್ಷದಿಂದ ಬಾಡಿ ಇಸ್ ಬೆಂಟ್, ಆಕೆಯ ಶರೀರವು ಬೊಗ್ಗಿದೆ, hunch back. ಆ ಬೊಗ್ಗಿದೆ. One thing you should understand, ಒಂದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು, she came to church. ಆಕೆಯು ಸಭೆಗೆ ಬರುತ್ತಲೇ ಇದ್ದಳು. ನಾನು hunch back இருக்கிறேன், ನಾನು ಬೊಗ್ಗಿದವಳಾಗಿದ್ದೇನೆ, ಯಾರೋ ಒಂದು ಪಿಕಪ್ பண்ணல, ಯಾರು ಸಹ ನನ್ನ ಕರೆದುಕೊಂಡು ಬರುತ್ತಿಲ್ಲ, ಚರ್ಚ್ ಯಾರೋ ಒಂದು ಪ್ರೇಯರ್ பண்ணல, ಸಭೆಯಿಂದ ಯಾರು ಬಂದು ಪ್ರಾರ್ಥಿಸುತ್ತಿಲ್ಲ. she never thought all that. ಇದನ್ನೆಲ್ಲವನ್ನು ಆಕೆ ಯೋಚನೆಗೂ ಸಹ ತಂದು ಕೊಡಲಿಲ್ಲ. 18 years 18 she ವರ್ಷದಿಂದ was like that. ಅದೇ ರೀತಿಯಾಗಿದ್ದಳು, ಸಭೆಗೆ வந்தா. ಸಭೆಗೆ ಬರುತ್ತಲೇ ಇದ್ದಳು. அன்னைக்கு இயேசு வந்து சினகாಗ್ வந்தாரு. ಆ ಒಂದು ದಿನದಲ್ಲಿ ಯೇಸು ಕ್ರಿಸ್ತನು ಸಿನಗಾಗಿಗೆ ಬಂದನು. அந்த ஸ்திரீக்கு ஒரு அற்புதம் செய்தார். ಆ ಒಂದು ಸ್ತ್ರೀಗೆ ಒಂದು ಅದ್ಭುತವನ್ನು What ಮಾಡಿದನು. I'm saying, ಏನನ್ನು ಹೇಳುತ್ತಿದ್ದೇನೆ, other side, whatever problem you face in your body, whether it's bent or fever, sickness, disease, அது சாக்கா வீட்ல இருக்காதீங்க. Whatever situation you come, maybe that day God will come to visit you and you will see a miracle in your life. ನಾನು ಏನು ಹೇಳುವುದಕ್ಕೆ ಬರುತ್ತಿದ್ದೇನೆ ಎಂದರೆ, ನೀನಲ್ಲಿ ಸಮಸ್ಯೆ ಉಂಟು, ನನ್ನಲ್ಲಿ ಬಲಹೀನತೆ ಉಂಟು, ನನ್ನಲ್ಲಿ ಜ್ವರ ಉಂಟು ಎಂದು ಹೇಳಿಕೊಂಡು ನೀನು ಮನೆಯಲ್ಲೇ ಕುಳಿತುಕೊಳ್ಳಬೇಡ. ಯಾಕಂದ್ರೆ ಆ ಒಂದು ದಿನದಲ್ಲಿಯೇ, ನೀನು ಬರದೇ ಇರುವಂತ ದಿನದಲ್ಲಿ ಯೇಸು ಕ್ರಿಸ್ತನು ಬಂದು ಆತನು ಬೇರೆಯವರಿಗೆ ಅಲ್ಲಿ ಸಹಾಯ ಮಾಡಬಹುದು, ನೀನು ಅದನ್ನು ಕಳೆದುಕೊಳ್ಳುತ್ತೀಯ. Hallelujah. Hallelujah. அந்த 18 வருஷம் நான் 3 இதுல பிரிங்கோ. ಆ ಒಂದು 18 ವರ್ಷವನ್ನು 3 ವಿಭಾಗ ಮಾಡಿರಿ. 6 ವರ್ಷம் இப்படி இருந்தா, 6 ವರ್ಷ ಸ್ವಲ್ಪ ಇದ್ದರು, இப்படியே நடந்திருந்தா, ನಿಧಾನಗತಿಯಲ್ಲಿ இன்னும் ನಡೆಯುತ್ತಿದ್ದ. 6 வருஷம் இப்படி, ಇನ್ನ 6 ವರ್ಷ ಇನ್ನ ಕೆಳಗಡೆ, இன்னும் 6 வருஷம் இப்படி, ಇನ್ನ 6 ವರ್ಷ ಇನ್ನ ಪೂರ್ತಿಯಾಗಿ ಕೆಳಗಡೆ, கொஞ்சம் இருக்கும்போதோ வந்தா, ಸ್ವಲ್ಪ ಇರಬೇಕಾದ್ರೂ ಬಂದರು, ಜಾಸ್ತಿ ಆಗುம்போದೋ வந்தா, ಜಾಸ್ತಿ ಆದರೂ ಸಹ ಬಂದರು, ಇನ್ನೂ ವಿಡಿಯೋ ಬಂದ, ಪೂರ್ತಿಯಾಗಿ ಅವರು ಕೆಳಗಡೆ ಬೊಗ್ಗಿದವರಾಗಿದ್ದಾಗಲೂ ಸಹ ಬಂದರು. 6 6 6 666. 6 6 6 666. Hallelujah. Hallelujah. Whatever the devil tries to attack you, still you must be found in the house of God with all your inability. ಶತ್ರುವು ಸೈತಾನನು ನಿನ್ನನ್ನು ಯಾವ
ಯಾವ ರೀತಿಯಾಗಿ ಆತನು ನಿಮ್ಮನ್ನು ಬಂದು ಅಲ್ಲಿ ಅಟ್ಯಾಕ್ ಮಾಡಿದರೂ ಸಹ ನೀನು ಮೊಟ್ಟ ಮೊದಲನೇದಾಗಿ ದೇವರ ಆಲಯದಲ್ಲಿ ಕಾಣಲ್ಪಡಬೇಕು. புரிஞ்சிச்சுனா ஒரு அல்லேலூயா சொல்லுங்க. ಅರ್ಥವಾದವರು ಅಲ್ಲೇಲುಯಾ ಎಂದು ಹೇಳಿರಿ. புரியுதுங்களா? ಅರ್ಥವಾಗುತ್ತಿದೆಯಾ? புரிஞ்சிச்சுங்களா? young people, do you understand? ಯವನಸ್ಥರೇ ಅರ್ಥವಾಗುತ್ತಿದೆಯಾ? whatever problem, ಎಂತ ಸಮಸ್ಯೆ ಬಂದರು still come. ಬನ್ನಿರಿ. Hallelujah. Hallelujah. And remember, ಆಲೋಚಿಸಿಕೊಳ್ಳಿರಿ. now you are energetic, you are strong, you are straight. ಈಗ ನಿಮ್ಮಲ್ಲಿ ಬಲ ಉಂಟು, ಶಕ್ತಿ ಉಂಟು, ನೀವು ನೆಟ್ಟಗೆ ಇದ್ದೀರಾ. You can run everywhere. ನೀವು ಎಲ್ಲಿ ಬೇಕಾದ್ರೂ ಓಡಬಹುದು. You can go do ministry. ನೀವು ಹೋಗಿ ದೇವರ ಸೇವೆಯನ್ನು But the ಮಾಡಬಹುದು. time will come. ಆದರೆ ಸಮಯ ಬರುತ್ತದೆ, You have to look down only. ನೀವು ಕೆಳಗಡೆಯೇ ನೋಡಬೇಕು. Before that, ಅದರ ಮುಂಚಿತವಾಗಿ let's shine for God now. ದೇವರಿಗೋಸ್ಕರ ನಾವು ಪ್ರಕಾಶಿಸೋಣ. ಮೂರನೇದು, ಮೂರನೇದಾಗಿ the Bible says ಸತ್ಯದ ವಾಕ್ಯವು ಬರೆಯಲ್ಪಟ್ಟಿದೆ. in verse 3, ಮೂರನೇ when the grinders cease because they are very few. ಅಲ್ಲಿ ಅರಿಯುವವರು ಕೊಂಚವಾದುದರಿಂದ ಕೆಲಸವನ್ನು ನಿಲ್ಲಿಸಿ ಬಿಡುವರು. When the grinders cease because they are few. ಅಲ್ಲಿ ಅರಿಯುವವರು ಕೊಂಚವೆಂದು ಅದನ್ನು ನೋಡುವಂತವರು What ಆಗಿದ್ದಾರೆ. does it mean? ಇದರ ಅರ್ಥವೇನು? This grinder talks about your teeth, your tooth. ಈ ಅರಿಯುವವರು ಎಂದು ಹೇಳಬೇಕಾದ್ರೆ ನಿಮ್ಮ ಹಲ್ಲುಗಳ ಕುರಿತಾಗಿ ಮಾತನಾಡುತ್ತಿದ್ದಾರೆ. Hallelujah. ಹಲ್ಲೆಲೂಯಾ. It says your grinders are very few. ಅಲ್ಲಿ ಅರಿಯುವಂತವರು ಬಹಳ ಕಮ್ಮಿಯಾಗಿದ್ದಾರೆ. That day, ಆ ಒಂದು ದಿನದಲ್ಲಿ now you have 32 nice, wonderful teeth God has given you. ಈಗ ನಿಮಗೆ 32 ಸುಂದರವಾಗಿರುವಂತಹ ಹಲ್ಲುಗಳನ್ನು ದೇವರು ಕೊಟ್ಟಿದ್ದಾರೆ. You have 32 teeth in your mouth. ಈ ಒಂದು ಬಾಯಿಯಲ್ಲಿ 32 ಹಲ್ಲುಗಳು ಉಂಟು. நீ சிரிச்சினாக இன்னும் அழகா இருக்குவீங்க. ಈಗ ನೀವು ನಗುವಂತ ಸಮಯದಲ್ಲಿ ಚೆನ್ನಾಗಿ ಸುಂದರವಾಗಿ ಕಾಣುತ್ತೀರಾ. பட் ஒரு காலம் வரும், ಆದ್ರೆ ಒಂದು ಸಮಯ ಬರುತ್ತದೆ, நீங்க சிரிச்சிங்கனால அவங்க பயந்து ஓடி, நீங்க சிரிச்சிங்கனால சொல்லுங்க, ನೀವು ನಗ್ಗಿ உங்க எதிர்க்கோ பயந்துன்னு ஓடிடும். ನೀವು ನಗುವಂತ ಸಮಯದಲ್ಲಿ ನಿಮ್ಮ ಎದುರುಗಡೆ ನಿಂತುಕೊಂಡಿರುವಂತವರು ನಿಮ್ಮನ್ನು ನೋಡಿ ಭಯಪಟ್ಟು ಓಡಿ ಹೋಗುತ್ತಾರೆ. புரியுதா? ಅರ್ಥವಾಗುತ್ತಿದೆಯಾ? இந்த பல்லுடைய மகிமை புரியுதுங்களா? ಈ ಒಂದು ಹಲ್ಲಿನ ಮಹಿಮೆ ಗೊತ್ತಾಗುತ್ತಿದೆಯಾ? God has given 32 wonderful teeth. You can smile. ದೇವರು ನಮಗೆ ಸುಂದರವಾಗಿರುವಂತಹ 32 ಹಲ್ಲುಗಳನ್ನು ಕೊಟ್ಟಿದ್ದಾರೆ, ಅದರ ಮುಖಾಂತರವಾಗಿ ನಗಬಹುದು. But remember, the time will come, Bible says, it will fall one by one, then you'll have only few. ಆದರೆ ತಿಳಿದುಕೊಳ್ಳಿರಿ, ಒಂದು ಸಮಯ ಬರುತ್ತದೆ, ಅದು ನಿಧಾನಗತಿಯಲ್ಲಿ ಒಂದರಾಗಿ ಒಂದು ಬೀಳುವುದಕ್ಕೆ ಪ್ರಾರಂಭಿಸುತ್ತದೆ. ಆ ಒಂದು ಸಮಯ ಬರುವಂತ ಸಮಯದಲ್ಲಿ ಬರೀ ಸ್ವಲ್ಪವಾಗಿ ಕಾಣಲ್ಪಡುವಂತದ್ದಾಗಿದೆ. Brother, ಉಳ್ದಾ ಪರವಾಗಿಲ್ಲ brother, I can still fix up denture. ಅದು ಬಿದ್ದರೂ ಪರವಾಗಿಲ್ಲ ಬ್ರದರ್, ನಾನು ಹೋಗಿ ಹಲ್ಲು ಕಟ್ಟಿಸಿಕೊಳ್ಳುತ್ತೇನೆ. But the sad thing is, with the denture, you cannot speak loudly. ಆದ್ರೆ ಅದಕ್ಕೆ ಎಂತ ಒಂದು ಪರಿಹಾಸ್ಯವೆಂದರೆ, ಆ ಒಂದು ನೀವು ಕಟ್ಟಿಸಿಕೊಳ್ಳುವಂತ ಸಮಯದಲ್ಲಿ ಅದು ಜೋರಾಗಿ ಮಾತನಾಡುವುದಕ್ಕೆ ಆಗುವುದಿಲ್ಲ. நான் பஞ்சாப்ல ஒரு இடத்துல ப்ரீச் பண்ணியிருந்தேன். ಪಂಜಾಬ್ ಭಾಗದಲ್ಲಿ ನಮ್ಮ ದೇವ ಸೇವಕರು ಅಲ್ಲಿ ಒಂದು ದೇವರ ವಾಕ್ಯವನ್ನು ಹಂಚಿಕೊಳ್ಳುತ್ತಿದ್ದರು. ஒரு பாஸ்டர் டிரான்ஸ்லேட் பண்ணியிருந்தாரு. ಒಬ್ಬರು ಪಾಸ್ಟರ್ ಟ್ರಾನ್ಸ್ಲೇಟ್ ಮಾಡುತ್ತಿದ್ದರು. எனக்கு என்ன பிரச்சனைனாக்கா, எனக்கு ஸ்லோவா ப்ரீச் பண்ண முடியாது. ಅವ್ರಿಗೆ ಏನು ಸಮಸ್ಯೆವೆಂದರೆ ನಿಧಾನಗತಿಯಲ್ಲಿ ದೇವರ ವಾಕ್ಯವನ್ನು ಹಂಚಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. பஞ்சாப்லயே என்ன வந்து டைகர்னு தான் கூப்பிடுவாங்க. ಪಂಜಾಬಿನಲ್ಲಿ ಇವರನ್ನು பஞ்சாப் கஷேர் என்னுவாங்க. ಪಂಜಾಬಿನಲ್ಲಿ ಇವರನ್ನು ಪಂಜಾಬ್ ಶೇರ್ ಎಂದು ಕರೆಯುತ್ತಾರೆ. நம்ம இன்ஃபர்மேஷன் ப்ரீச்சரோட நான் ಜಾಸ್ತಿ ಇನ್ಸ್ಪಿರೇಷನ್ அந்த பப்ளிங்ல ಫುಲ್ ಫೋರ್ಸ್ ಆಫ್ ப்ரீச் பண்ணுவேன். ಅಲ್ಲಿ ಹೇಗಂದ್ರೆ ಉತ್ಸಾಹಗತಿಯಿಂದ ಅದರ ಮುಖಾಂತರವಾಗಿ ಅವರು ದೇವರ ವಾಕ್ಯವನ್ನು ಹಂಚಿಕೊಳ್ಳುತ್ತಾರೆ. அந்த டிரான்ஸ்லேட்டர் இன்னும் ಉತ್ಸಾಹமா என் கூட அந்த ಟೆಂಪೋ ಲೆವೆಲ್ ಮೇಂಟೈನ್ பண்ண வந்தாரு. ಆ ಒಂದು ಭಾಷಾಂತರ ಮಾಡುವಂತವರು ಸಹ ಇವರು ಹೇಳುವ ರೀತಿಯಲ್ಲಿ ಅದನ್ನು ಮಾಡುವುದಕ್ಕೆ ಪ್ರಾರಂಭಿಸಿದರು. ಅವರು ಜೋರ ಪ್ರೀಚ್ பண்ண, ನಾನು ಜೋರ ಪ್ರೀಚ್ பண்ண, ಅವರು ಜೋರ ಪ್ರೀಚ್ பண்ண, ನಾನು ಜೋರ ಆವಿಲ್ಲ, ಎಲ್ಲ ಜೋರ ಪ್ರೀಚ್ ಟಕ್ಕ ஒரு பல் கீழ வந்துச்சு. ಅವರು ಸಹ ಜೋರಾಗಿ ಮಾತನಾಡುತ್ತಿದ್ದರು, ಇವರು ಸಹ ಆತ್ಮದಲ್ಲಿ ತುಂಬಿ ಜೋರಾಗಿ ಮಾತನಾಡುವಂತ ಸಮಯದಲ್ಲಿ ತಕ್ಷಣವೇ ಅವರ ಹಲ್ಲು ಒಂದು ಕೆಳಗಡೆ ಬಿದ್ದಿತು. ನಿಜமா சொல்றேன், ನಿಜವಾಗಿ ரொம்ப ಬೇಜಾರಾಯಿತು. ನನಗೆ ಬಹಳ ಬೇಜಾರಾಯಿತು, ரொம்ப ಬೇಜಾರಾಯಿತು, ತುಂಬಾ ಬೇಜಾರಾಯಿತು. சரி அதை எடுத்து திரும்ப ஒரு போட்டுக்கினாரு. ಅವರು ಮತ್ತೆ ತೆಗೆದುಕೊಂಡು ಮತ್ತೆ ಹಾಕಿಕೊಂಡರು. நம்ம ಟೆಂಪೋ கொஞ்சம் ಸ್ಲೋ பண்ணிட்டோம். ನಾವು ಹೋಗುತ್ತಿದ್ದಂತ ವೇಗವನ್ನು ನಿಧಾನಗತಿಯಾಗಿ ನಾನು ನಡೆಸಿಕೊಂಡೆನು. நம்ம என்ன போனானாக்கா ஒரு 20 மெசேஜ்னா கொடுக்குவேன் ನಾರ್ತ್ ಇಂಡಿಯಾಗೆ. ಹಿಂಗೆ ಹಂಗ நிறைய ಮೆಸೇಜ್ಗಳು. ಇವರು ನಾರ್ತ್ ಇಂಡಿಯಾಗೆ ಹೋಗುವುದಾದರೆ ಸರಿ ಸುಮಾರು 20 ದೇವರ ವಾಕ್ಯವನ್ನು ಹಂಚಿಕೊಳ್ಳುತ್ತಾರೆ. 10, 15, 20 ಮೆಸೇಜ್ಗಳು ಕೊಡ್ತೇನೆ. ಹಂಗ ಹಿಂಗೆ நிறைய ಸಭೆಯಲ್ಲಿ நிறைய ಮೀಟಿಂಗ್, ಅಲ್ಲಿ ಇಲ್ಲಿ ಸಭೆಗಳಿಗೆ ಹೋಗಿ ಅಲ್ಲಿ ಇಲ್ಲಿ ಮೀಟಿಂಗ್ ಗಳನ್ನು ಅಟೆಂಡ್ ಮಾಡಿ ಒಂದು 20 ದೇವರ ಸೇವೆಯನ್ನು, ದೇವರ ಸಂದೇಶವನ್ನು ಹಂಚಿಕೊಳ್ಳುತ್ತಾರೆ. நிறைய ಟ್ರಾನ್ಸ್ಲೇಟ್ ತ್ರೋಟ್ போயிடும். ಅನೇಕ ಭಾಷಾಂತರ ಮಾಡುವಂತವರಿಗೆ ಅವರ ಗಂಟಲು ಹೋಗಿಬಿಡುತ್ತದೆ. ஆண்டோட கிருபை, எனக்கு வாய் த்ரோட் எல்லாம் ஆண்டர் அப்படியே ஒரு மெயின்டைன் பண்ணுவாரு. ಜಾಸ್ತಿ ಆಗುம்போது கொஞ்சம் த்ரோட் இதாயிடும் எனக்கும். ದೇವರ ಕೃಪೆ ಆಗಿದೆ, ಇವರಿಗೆ ಏನು ಆಗದ ರೀತಿಯಲ್ಲಿ ದೇವರು ಕಾಪಾಡಿದ್ದಾರೆ. Anyway, what I am trying to tell you, ಏನನ್ನು ಹೇಳುವುದಕ್ಕೆ ಬರುತ್ತಿದ್ದೇನೆ, now you are able to do nicely with your mouth.
ನಾನು ಏನು ಹೇಳುವುದಕ್ಕೆ ಬರುತ್ತಿದ್ದೇನೆ ಅಂದರೆ ಈಗ ನಿಮಗೆ ಸಮಯವೂ ಇದೆ, ಬಲವೂ ಇದೆ, ನಿಮ್ಮ ಬಾಯಿನ ಮುಖಾಂತರವಾಗಿ ನೀವು ದೇವರಿಗೆಂದು ಮಾಡಬಹುದು. You tension pottina, you cannot speak loudly, you cannot sing loudly. ನೀವು ಹಲ್ಲನ್ನು ಕಟ್ಟಿಸಿಕೊಳ್ಳುವುದಾದರೆ ಮಾತನಾಡುವುದಕ್ಕೆ ಆಗುವುದಿಲ್ಲ. Now is the time you praise him loudly. ಈಗ ಸಮಯವಾಗಿದೆ ಆತನನ್ನು ಜೋರಾಗಿ ಗಟ್ಟಿಯಾಗಿ Now ಆರಾಧಿಸುವುದಕ್ಕೆ. wherever you are in the college or in the office or wherever, begin to speak. Tell about Jesus to somebody. ನೀವು ಎಲ್ಲಿದ್ದರೂ ಸಹ, ಕಾಲೇಜಿನಲ್ಲಿ ಇರಬಹುದು, ಕೆಲಸ ಮಾಡುತ್ತಿರಬಹುದು, ಎಲ್ಲ ಕಡೆ ಹೋಗಿ ದೇವರ ವಾಕ್ಯವನ್ನು ಯೇಸು ಕ್ರಿಸ್ತನ ಬಗ್ಗೆ ಹೇಳುವುದಕ್ಕೆ ಪ್ರಾರಂಭಿಸಿ. Let your mouth be a blessing to God. ನಿಮ್ಮ ಬಾಯಿ ಎನ್ನುವಂಥದ್ದು ದೇವರಿಗೆ ಆಶೀರ್ವಾದಕರವಾಗಿ ಕಾಣಲ್ಪಡಲಿ. The time will come, all the tooth will begin to fall. ಸಮಯ ಬರುತ್ತದೆ, ನಿಮ್ಮ ಎಲ್ಲ ಹಲ್ಲುಗಳು ಬಿದ್ದು ಹೋಗುತ್ತದೆ. The Bible says ವಾಕ್ಯ ಹೇಳುತ್ತದೆ in Judges chapter 15 and verse 15, ನ್ಯಾಯಸ್ಥಾಪಕರು 15ನೇ ಅಧ್ಯಾಯದ 15ನೇ ವಾಕ್ಯ, Samson took a jawbone of a donkey and he killed 1,000 Philistines. ಅಲ್ಲಿ ನೋಡಬೇಕು, ಕತ್ತೆಯ ದವಡೆಯನ್ನು ಎತ್ತುಕೊಂಡು ಸಂಸೋನನು 1000 ಗಟ್ಟಲೆ ಫಿಲಿಸ್ಟಿಯರನ್ನು ಅಲ್ಲಿ ಸಂಹರಿಸಿದನು ಎಂದು ಬರೆಯಲ್ಪಟ್ಟಿದೆ. ஜாப் only 1000 பேர் கொன்னாங்க. நம்ம பல்லுக்கு அந்த மாதிரி ஸ்ட்ராங்கா இல்ல, ஒண்ணும் பண்ண முடியாது. ಆತನು ಒಂದು ಕತ್ತೆಯ ದವಡೆಯನ್ನು ಇಟ್ಟುಕೊಂಡು 1000 ಜನರನ್ನು ಆತನು ಸಂಹರಿಸುವುದಾದರೆ ನಮ್ಮ ಹಲ್ಲುಗಳಿಗೆ ಅಷ್ಟು ಬಲವಿಲ್ಲವಾ? புரியுதுங்களா? ಅರ್ಥವಾಗುತ್ತಿದೆ. அதனால நம்ம இப்ப நல்லா பல்லு இருக்கும்போது வாயில இயேசுக்காக அறிக்கை செய்யுங்க, ப்ரீச் பண்ணுங்க, ஒரு விட்னஸா இருங்க, ஒரு சாட்சியா நில்லுங்க, நல்லா துதிங்க, ஜொபிங்க, கை தட்டி நல்லா பாடுங்க. ಈಗ ನಿಮ್ಮಲ್ಲಿ ಬಲವಿರುವಾಗ, ನಿಮ್ಮಲ್ಲಿ ಹಲ್ಲುಗಳು ಇರುವಂತಹ ಸಮಯದಲ್ಲಿ ದೇವರಿಗಾಗಿ ಎಂದು ಆರಾಧಿಸಿ ಆತನನ್ನು ಕೃತಜ್ಞತೆಯನ್ನು ಮಾಡಿರಿ, ಆತನನ್ನು ಸ್ತುತಿಸಿರಿ, ಚೆನ್ನಾಗಿ ಕರಗಳನ್ನು ತಟ್ಟುತ್ತಾ ದೇವರನ್ನು ಆರಾಧಿಸಿರಿ. பிரதர், எனக்கு இப்பதான் 20 வயசு பிரதர், எனக்கு இப்பதான் 30 வயசு பிரதர், இன்னும் டைம் இருக்குது, நீங்க சொல்றதெல்லாம் கரெக்டா, நான் அப்புறமா பார்க்கலாம் பிரதர், நீங்க சொல்லலாம். ನೀವು ಹೇಳಬಹುದು, ಬ್ರದರ್ ನೀವು ಹೇಳುತ್ತಿರೋದೆಲ್ಲವೂ ಸರಿ, ಆದ್ರೆ ಈಗ ನನಗೆ ಬರೀ 20 ವರ್ಷ, ನನಗೆ ಈಗ 30 ವರ್ಷ, ನಂತರ ನೋಡೋಣ ಎಂದು ಹೇಳಬಹುದು. Bible says ದೇವರ ವಾಕ್ಯ ಹೇಳುತ್ತದೆ, Psalms 102 verse 3, ಕೀರ್ತನೆಗಳು 102 3ನೇ for ವಾಕ್ಯ, my days will vanish like a smoke. ಅಲ್ಲಿ ನೋಡಬೇಕಾದ್ರೆ ಅದು ನನ್ನ ದಿನಗಳು ಅದು ಕಾಣದೆ ಹೋಗುತ್ತದೆ. James 4:14, ಯಾಕೋಬ 4:4, you will not know what will happen tomorrow because your life is like a mist. ನಾಳೆಯ ಕುರಿತು ನಿನಗೆ ಏನಾಗುತ್ತದೆ ಎಂದು ನಿನಗೆ ಗೊತ್ತಾಗುವುದಿಲ್ಲ, ಯಾಕಂದ್ರೆ ನೀನು ಒಂದು ಮಿಸ್ಟಿನ ರೀತಿಯಲ್ಲಿ ஒரு ಕಾಣಲ್ಪಡುತ್ತಿದ್ದೀಯಾ, புகை மாதிரி உங்க ಒಂದು வாழ்க்கை. ಹೊಗೆಯ ರೀತಿಯಲ್ಲಿ ಕಾಣಲ್ಪಡುತ್ತಿದ್ದೀಯಾ. புரியுதுங்களா? ಅರ್ಥವಾಗುತ್ತಿದೆಯಾ? Life is not certain ದಿನಗಳು, ನಮ್ಮ ಜೀವನ ಎನ್ನುವಂಥದ್ದು ನಮಗೆ ಗೊತ್ತಿಲ್ಲ. and life is short. ನಮ್ಮ ಜೀವನ ಎನ್ನುವಂಥದ್ದು ಬಹಳ ಕಡಿಮೆಯಾಗಿದೆ. இன்னைக்கு ராத்திரி படுத்தோம்னாக்கா நாளைக்கு ஏந்திரிக்கோமான்னு தெரியாது. ಇವತ್ತು ರಾತ್ರಿ ಮಲಗುವುದಾದ್ರೆ ನಾಳೆ ಬೆಳಗ್ಗೆ ಎದ್ದೇಳುತ್ತೀವೋ ನಮಗೆ ಗೊತ್ತಿಲ್ಲ. Whatever you do in this world, it will pass away, but what you do for Jesus, it will stay forever. ಈ ಲೋಕದಲ್ಲಿ ನೀನು ಏನು ಮಾಡಿದರೂ ಸಹ ಅದು ಒಂದು ದಿನ ಅದು ಮರೆತು ಹೋಗುತ್ತಾರೆ, ಆದರೆ ಯೇಸು ಕ್ರಿಸ್ತನಿಗೆಂದು ನೀವು ಮಾಡುವುದಾದರೆ ಅದು ನಿರಂತರವಾಗಿ சரி, ಆತನು கடைசியா லாஸ்ட் ஒன் சொல்லிடலாம். ಕೊನೆಯಲ್ಲಿ ಒಂದು ನಾಲ್ಕನೇದಾಗಿ சேம் வசனத்துல, ಅದೇ ವಾಕ್ಯದಲ್ಲಿ, for those who look through the windows they grow dim. ಕಿಟಕಿಗಳಿಂದ ನೋಡುವಂತವರು ಮಂಕಾಗುವರು. Have you understood what is this? ಅರ್ಥ ಮಾಡಿಕೊಂಡೇರಾ? Those who look through the windows grow dim. ಕಿಟಕಿಗಳಿಂದ ನೋಡುವವರು ಮಂಕಾಗುವರು. This talks about your eyes. ಇದು ನಿಮ್ಮ ಕಣ್ಣನ್ನು ಕುರಿತಾಗಿ ಮಾತನಾಡುವಂತದ್ದಾಗಿದೆ. They become dim and blur. ಅದು ಮಂಕಾಗುತ್ತದೆ, ಏನು ಕಾಣದೆ You ಹೋಗುತ್ತದೆ, cannot see clearly. ಸ್ಪಷ್ಟವಾಗಿ ನೋಡುವುದಕ್ಕೆ Now ಆಗುವುದಿಲ್ಲ. God has given us 2 wonderful eyes. ಈಗ ದೇವರು ನಮಗೆ ಸುಂದರವಾಗಿರುವಂತಹ 2 ಕಣ್ಣುಗಳನ್ನು ಕೊಟ್ಟಿದ್ದಾನೆ, Very good sight. ಚೆನ್ನಾಗಿ ನೋಡುವುದಕ್ಕೆ ಕಣ್ಣಿನ ದೃಷ್ಟಿಯನ್ನು But ಕೊಟ್ಟಿದ್ದಾನೆ. how are you using that wonderful eyes God has given? ಈ ಸುಂದರವಾದಂತ ಕಣ್ಣನ್ನು ದೇವರು ಕೊಟ್ಟಿರುವಂತ ಸಮಯದಲ್ಲಿ ನೀನು ಯಾವುದಕ್ಕಾಗಿ ಉಪಯೋಗಿಸುತ್ತಿದ್ದೀಯಾ? Young people, are you reading the Bible? ಯವನಸ್ಥರೇ, ದೇವರ ವಾಕ್ಯವನ್ನು ಓದುತ್ತಿದ್ದೀರಾ? Do you meditate on the word of God? ದೇವರ ವಾಕ್ಯವನ್ನು ಕುರಿತಾಗಿ ನೀವು ಮೆಡಿಟೇಟ್ ಮಾಡುತ್ತಿದ್ದೀರಾ? Do you use your eyes in a wrong way? ಇಲ್ಲವಾದರೆ ನಿಮ್ಮ ಕಣ್ಣುಗಳನ್ನು ಕೆಟ್ಟದಾಗಿರುವಂತಹ ಕಾರ್ಯಗಳಿಗೆ ಉಪಯೋಗಿಸುತ್ತಿದ್ದೀರಾ? Bible says, ವಾಕ್ಯ ಹೇಳುತ್ತಿದೆ, Eve saw the fruit was pleasing to her eyes. ಅಲ್ಲಿ ಅವಳು ನೋಡಿದಳು, ಆ ಒಂದು ಹಣ್ಣುಗಳು ನೋಡುವುದಕ್ಕೆ ಕಣ್ಣಿಗೆ ರಮ್ಯವಾಗಿಯೂ ಸುಂದರವಾಗಿಯೂ ಕಾಣುತ್ತಿತ್ತು. The first sin came through the eyes. ಆ ಮೊದಲೇ ಎನ್ನುವಂತ ಪಾಪವು ಕಣ್ಣಿನ ಮುಖಾಂತರವಾಗಿಯೇ ಬಂದಿತು. The Bible says Samson, how he was introduced is, the Bible says Samson saw that woman. ಅಲ್ಲಿ ಸಂಸೋನನನ್ನು ಯಾವ ರೀತಿಯಾಗಿ ಸತ್ಯದ ವಾಕ್ಯವು ಬರೆಯಲ್ಪಟ್ಟಿದ್ದು ನೋಡಬೇಕಾದ್ರೆ, ಸಂಸೋನನು ತನ್ನ ಕಣ್ಣಿನ ಮುಖಾಂತರವಾಗಿ ಆ ಒಂದು ಹೆಂಗಸನ್ನು ನೋಡಿದನು. And the Bible says, ನಂತರ ವಾಕ್ಯ ಹೇಳುತ್ತಿದೆ, in Matthew chapter 4, ಮತ್ತಾಯನು ಬರೆದ ಸುವಾರ್ತೆ 4ನೇ devil ಅಧ್ಯಾಯದಲ್ಲಿ, took Jesus to the top of the mountain and showed all the splendor and the pleasure of this world. ಅಲ್ಲಿ ಸೈತಾನನು ಯೇಸು ಕ್ರಿಸ್ತನನ್ನು ಆ ಒಂದು ಪರ್ವತದ ಮೂಲೆಗೆ ಕರೆದುಕೊಂಡು ಹೋಗಿ ಲೋಕದಲ್ಲಿ ಕಾಣಲ್ಪಡುವಂತ ಪ್ರತಿಯೊಂದು ಆಕರ್ಷಣೆಯನ್ನು ಆತನು ತೋರಿಸಿದನು. முடிவில் ஒன்னே ஒன்று சொல்லிடுறேன். ಕೊನೆಯಲ್ಲಿ ಒಂದನ್ನು ಹೇಳುತ್ತೇನೆ, Now ಈಗ
Use your eyes for the glory of God. ದೇವರ ಮಹಿಮೆಗೆಂದು ನಿಮ್ಮ ಕಣ್ಣುಗಳನ್ನು ಉಪಯೋಗಿಸಿ. Don't see the wrong things. ತಪ್ಪಾದ ಕಾರ್ಯಗಳನ್ನು ನೋಡಬೇಡಿರಿ. What you should not see, don't see. ಏನನ್ನು ನೋಡಬಾರದು ಅದನ್ನು ನೋಡಬೇಡಿರಿ. Don't waste your time on TV and mobile. ನಿಮ್ಮ ಸಮಯವನ್ನು ಟಿವಿಯ ಮೇಲಾಗಲಿ ಇಲ್ಲಾಂದ್ರೆ ಮೊಬೈಲ್ ಮೇಲಾಗಲಿ ನಿಮ್ಮ ಸಮಯವನ್ನು Don't watch ಕಳೆಯಬೇಡಿರಿ. all bad things. ತಪ್ಪಾದ ಕಾರ್ಯಗಳನ್ನು ನೋಡಬೇಡಿರಿ. Bible says Job made a covenant with his eyes that I will not look at the women in a lustful way. ಅಲ್ಲಿ ಯೋಬನು ಅಲ್ಲಿ ಒಂದು ಒಡಂಬಡಿಕೆ ಮಾಡಿಕೊಂಡನು, ನಾನು ಆ ಒಂದು ಆಕರ್ಷಣೆ ಮುಖಾಂತರವಾಗಿ ನಾನು ಯಾವ ಹೆಂಗಸನ್ನು ಸಹ ನಾನು ನೋಡುವುದಿಲ್ಲ. Now is the time. ಈಗ ಸಮಯವಾಗಿದೆ. Meditate on the word. ದೇವರ ವಾಕ್ಯದ ಮೇಲೆ ನಿಮ್ಮ ಸಮಯವನ್ನು ಕಳೆಯಿರಿ. Hallelujah. 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 God bless this message to your heart. ದೇವರು ಈ ಒಂದು ವಾಕ್ಯಗಳು ನಿಮ್ಮ ಹೃದಯಕ್ಕೆ ತಟ್ಟುವಂತೆ ಆತನು ಆಶೀರ್ವದಿಸಲಿ. ಕೈ ತಟ್ಟಿ ಆಂಡರ್ ಮಹಿಮೆ ಪಡ್ತಾರೆ. ಕರಗಳನ್ನು ತಟ್ಟಿ ದೇವರಿಗೆ ನಮ್ಮ ಮಹಿಮೆಯನ್ನು ಸಲ್ಲಿಸೋಣ. ஹல்லேலூயா ஹல்லேலூயா. ಹಲ್ಲೆಲೂಯಾ. அருமையான தேவனுடைய வசனத்தை கேட்டோம். ಸುಂದರವಾಗಿರುವಂತ ದೇವರ ವಾಕ್ಯವನ್ನು ಕೇಳಿದೆವು. நம்ம கை காலெல்லாம் நடுங்கி போகும்போது, ನಮ್ಮ ಕೈ ಕಾಲೆಲ್ಲ ನಡುಗುವಂತ ಸಮಯದಲ್ಲಿ, நம்ம முதுகு எலும்பு வளைகிற பொழுது, ನಮ್ಮ backbone. ನಮ್ಮ ಬೆನ್ನೆಲುಬು ಅದು ಬೊಗ್ಗುವಂತ ಸಮಯದಲ್ಲಿ, பல்லெல்லாம் கொட்டிட்ட பிறகு, ನಮ್ಮ ಹಲ್ಲುಗಳು ಮುರಿದು ಹೋಗುವಂತ ಸಮಯದಲ್ಲಿ, கண்ணு தெரியாம குருடாகிற போது, ಕಣ್ಣು ಕಾಣದಂತೆ ಕುರುಡಾಗುವಂತ ಸಮಯದಲ್ಲಿ, இன்னும் வசனம் சொல்லுது, ವಾಕ್ಯ ಹೇಳುತ್ತಿದೆ, அங்க மோளம் அடிக்கிறவன் உன் வீட்டு வாசல்ல நிற்கிறதுக்கு முன்னால, மோளம் அடிக்கணும் தெரியுங்களா? என்ன மோளம்? ತಮಟೆ ಬಾರಿಸುವಂತವನು ಯಾರೆಂದು ಗೊತ್ತಾ? சாவு மணி ஊதிக்கணும், சங்க ஊதிக்கணும், மோளம் அடிக்கிறவங்க வீட்டு வருவதுக்கு முன்னால, ಆ ಒಂದು ಸಾವಿನ ಮನೆಗೆ ಬರುವಾಗ, ಅದು ಶಂಖವನ್ನು ಊದುವಂತ ಸಮಯದಲ್ಲಿ ಆ ಒಂದು ತಮಟೆ ಬಾರಿಸುವಂತವನು ಬರುವಾಗ, வேதம் சொல்லுது, உன்னுடைய வெள்ளி நரம்புகள், இந்த நரம்பெல்லாம் விட்டு உன்னுடைய பொற்கிண்ணியானது அது உடைகிற பொழுது, உன்னுடைய ஹார்ட் டக்குன்னு நிற்கும் பொழுது, ನಿಮ್ಮಲ್ಲಿ ಇರುವಂತಹ ಒಂದು ನರಗಳು ಎಲ್ಲ ರಕ್ತಗಳು ಎಲ್ಲವೂ ತಕ್ಷಣವೇ ನಿಮ್ಮ ಬಡಿದುಕೊಳ್ಳುತ್ತಿರುವಂತ ನಿಮ್ಮ ಹೃದಯವು ನಿಂತುಕೊಳ್ಳುವಂತ ಸಮಯದಲ್ಲಿ, உன்னுடைய பொற்கிண்ணியானது ரத்தம் கொடுக்கிறதானே அந்த ஹார்ட் நிற்கிறதுக்கு முன்னால, ನಿಮ್ಮ ರಕ್ತವನ್ನು ಅದು ಪಂಪ್ ಮಾಡುವಂತ ಆ ಒಂದು ಹೃದಯವು ನಿಂತುಕೊಳ್ಳುವಾಗ, உன் சிருஷ்டிகரை நினை. ನಿನ್ನ ಸೃಷ್ಟಿಕರ್ತನನ್ನು ನೆನೆಸು. செத்துட்ட பிறகு ಸತ್ತ ನಂತರ நினைச்சு ஒன்னும் பிரயோஜனம் இல்லை. ನೆನೆಸಿಕೊಳ್ಳುವುದಾದ್ರೆ ಏನು ಪ್ರಯೋಜನವಿಲ್ಲ. இப்போ உயிரோடு கூட இருக்கும் பொழுது, ಈಗ ಜೀವಂತವಾಗಿರುವಾಗ, மண்ணுக்கு திரும்புவதற்கு முன்னே, ಮಣ್ಣಿಗೆ ಹೋಗುವುದಕ್ಕಿಂತ ಮುಂಚಿತವಾಗಿ, தேவன் கொடுத்த ஆவி அவரிடத்தில் திரும்புவதற்கு முன்னே, ದೇವರು ಕೊಟ್ಟಂತ ಆ ಒಂದು ಆತ್ಮವು ಆತನು ಮತ್ತೆ ಹಿಂತಿರುಗಿ ಹೋಗುವುದಕ್ಕಿಂತ ಮುಂಚಿತವಾಗಿ, உன் சிருஷ்டிகரை நினை. ನಿನ್ನ ಸೃಷ್ಟಿಕರ್ತನನ್ನು ನೆನೆಸು. கண்களை மூடி அப்படியாக ஜெபிப்போமாக. ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. எங்களை அதிகமாக நேசிக்க நல்ல பிதாவே, இந்த காலை நேரத்திலே நீர் எங்களோடு நீர் பேசின அப்படின்னாலும் உமக்கு ஸ்தோத்திரம். ஆண்டவரே, வாலிப வயதிலிருந்தே கர்த்தாவே நாங்கள் உம்மை நினைக்கிறதான ஒரு கிருபையை கர்த்தாவே எங்களுக்கு தரும்படியாய் ஜெபிக்கின்றோம். காலம் கடந்து எங்களுடைய கர்த்தாவே நாடி நரம்புகளும் எலும்புகளும் மாம்சமும் எல்லாம் கூனி குறுகி கர்த்தாவே சாவுக்காக காத்து கொண்டிருக்கிற அந்த நேரத்தில் ஆண்டவரை நாங்கள் உம்மை தேடாதபடிக்கு தேவரீர் நாங்களை பலத்தோட சுகத்தோட நாங்கள் இருக்கிற நாட்களிலேயே உம்மை தேடுவதற்கு உதவி செய்வீராக. இந்த உலகத்தின் காரியங்களை வஞ்சித்து போனாதபடிக்கு தேவ ஆவியானவரே, இந்த நீர் எங்களோடு நீர் பேசினபடினாலும் உமக்கு ஸ்தோத்திரம். நீர் எங்களுக்கு அருமையாய் கொடுத்ததான இந்த நாட்களில் கர்த்தாவே அதங்கள் வீணாய் நாங்கள் கர்த்தாவே வேஸ்ட் பண்ணாதபடிக்கு பிரயோஜனப்படுத்தி கர்த்தாவே உமக்கு ஏதாவது நாங்கள் செய்ய வேண்டும். இந்த உயிரோடு கூட இருக்கிற நாட்களில் ஒரு காரியத்தை கர்த்தருக்கென்று நான் சாதித்து நான் முடிப்பேன் என்றதானே கர்த்தாவே அப்படிப்பட்டதான ஒரு ஓட்டத்தை எங்கள் வாழ்க்கையில் நீ தரும்படியாய் ஜெபிக்கிறோம். இந்த தூது கொடுத்த மகனுக்காக உமக்கு ஸ்தோத்திரம். இதை கர்த்தாங்க இருக்கிற ஜனங்கள் யாவரும் அதை கேட்டபடினாலே சுவாமி அதை மனதிலே வைத்து கொண்டு இதுவரையும் நம்முடைய ஓடிய ஓட்டம் பிரயோஜனம் உள்ள ஓட்டமா, அதை வாழ்க்கையை வீணடித்து விட்டோமா, இன்னும் முன்னே இருக்கிற நாட்கள் எத்தனை நாட்கள் ஆண்டவர் எனக்கு தெரியாது.
ஆகவே இந்த நாட்களை கர்த்தாவின் கிருபையாய் கொடுக்கிற ஒவ்வொரு நாளையும் ஆண்டவரே, லெட் மீ திங்க் தட் இஸ் த லாஸ்ட் டே இன் மை லைஃப் அண்ட் புட் ஆல் மை எஃபர்ட்ஸ் லார்ட். ஆண்டவரே, அது என்னுடைய கடைசி ஒரு நாளும் என்னுடைய கடைசி நாள் என்று நினைத்து கொண்டு நீர் எனக்கு கொடுத்ததான ஒவ்வொரு கிருபையும் கர்த்தாவே, ஒவ்வொரு பலத்தையும் உமக்காக நான் செலவழிப்பேன்றதான ஒரு நிச்சயத்தோடு ஓடுவதற்கு உடைய பிள்ளைகளுக்கு கிருபை தரும்படியாய் ஜெபிக்கிறோம். அந்த எல்லா பிள்ளைகளும் நிறைவாய் ஆசீர்வதிங்க தேவைகளோடு கூட சுவாமி. ஆண்டவரே, கர்த்தனுக்கு நன்மை செய்ய வேண்டும் என்று கடந்து வந்திருக்கிறதான ஒவ்வொரு பிள்ளைகளுக்கும் கர்த்தாவே, முதலாவது தேவனுடைய ராஜ்யத்தையும் மறு நீதியும் தேடுங்கள், அப்பொழுது எல்லாம் கூட கொடுக்கப்படும் சொன்ன தேவனாகிய கர்த்தர். உம்மை தேடுகிற எல்லா பிள்ளைகளுக்கும் கர்த்தாவே, குறைவில்லாதபடிக்கு கர்த்தாவே, வானத்தின் ஆசீர்வாதத்தினால் இந்த பூலோகத்தின் ஆசீர்வாதத்தினாலும் நிறைவாய் நீர் ஆசீர்வதித்து வழிநடத்தும்படியாய் ஜெபிக்கின்றோம். இயேசு கிறிஸ்துவின் நாமத்தில் வேண்டியிருக்கும் நல்ல பிதாவே, ஆமென். ನನ್ನ ಮನವೇ ಯೆಹೋವನ ಕೊಂಡಾಡು, ನನ್ನ ಸರ್ವೇಂದ್ರ ಪವಿತ್ರ ನಾಮಕ್ಕೆ ಕೀರ್ತಿಸಿರಿ. ನನ್ನ ಮನವೇ ಯೆಹೋವನ ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೀನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು ಆಲ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೀನ್, ಆಮೀನ್, ಆಮೀನ್.